ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಪುಣೆ ರೈಲ್ವೆ ಸ್ಟೇಷನ್ನಾಗಿದ್ದೀನಿ. ಪುಣೆ ರೈಲ್ವೆ ಸ್ಟೇಷನ್ನಾಗೆ ಯಾಕದೇನೆ ಅಂತ ನೀವು ನನ್ನ ಕಮ್ಯುನಿಟಿ ಟ್ಯಾಬ್ ನೋಡಿ ಆಲ್ರೆಡಿ ಗೊತ್ತಾಗಿರ್ತೈತಿ. ಹೌದು, ಇವತ್ತು ಪುಣೆಯಿಂದ ಹುಬ್ಬಳ್ಳಿಗೆ ಒಂದೇ ಭಾರತ ಇನಾಗ್ರಲ್ ರನ್ ಐತಿ. ನಾನು ಆ ಇನಾಗ್ರಲ್ ರನ್ನಿನ ಪಾರ್ಟ್ ಆಫ್ ಜರ್ನಿ ಮಾಡಾಕ್ತೀನಿ. ಕಂಪ್ಲೀಟ್ ಜರ್ನಿ ಮಾಡಿ ರಿವ್ಯೂ ಕೊಡ್ತೀನಿ ನಿಮ್ಗೆ. ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ, ಟೈಮಿಂಗ್ ಏನೈತೆ ಅಂತ ಬರ್ರಿ ಇದ್ರ ಕಂಪ್ಲೀಟ್ ಜರ್ನಿ ಮಾಡೋನು. ಇನಾಗ್ರಲ್ಲಿ ಪೂರ್ತಿ ಪ್ರಿಪ್ರೇಷನ್ ಮಾಡ್ಯಾರ, ಹಂಗೆ ನನಗೆ ಇನಾಗ್ರಲ್ ಪಾಸು ಸಿಕ್ಕತಿ. ಏನೈತೆ ಅನ್ನೋದು ಒಳಗಡೆ ಹೋಗಿ ಏನೇನು ಪ್ರಿಪ್ರೇಷನ್ ಮಾಡ್ಯಾರ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದಾಗ ಕಂಪ್ಲೀಟ್ ಇನಾಗ್ರಲ್ ಪ್ರಿಪ್ರೇಷನ್ ಮಾಡ್ಯಾರ. ಇನಾಗ್ರಲ್ ಪ್ರಿಪ್ರೇಷನ್ಗೆ ಬ್ಯಾಗ್ ಚೆಕ್ ಮಾಡ್ಸಕತ್ತಾರ. ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ರೈಲ್ವೆ ಸ್ಟಾಫ್ಸು ಎಲ್ಲರೂ ಅದಾರ. ಬರೀ ಬ್ಯಾಗ್ ಚೆಕ್ ಮಾಡ್ಕೊಂಡು ಒಳಗೆ ಹೋಗೋನು. ಫ್ರಂಟ್ ಗೇಟಿಂದ ಎಂಟ್ರಿ ಕೊಡಲಿಲ್ಲ, ಯಾಕಂದ್ರೆ ಅಲ್ಲಿ CM ಬರಾಕ್ತಾರೆ ಅಂತೇಳಿ ಸೆಕ್ಯೂರಿಟಿ ಪೂರ್ತಿ ಟೈಟ್ ಮಾಡ್ಯಾರ. ಬರೀ ಈಗ ಈ ಕಡೆ ಇನ್ನೊಂದು ಗೇಟಿಂದ ಗೇಟ್ ನಂಬರ್ 2 ಇಂದ ಎಂಟ್ರಿ ಆಗಿವಿ. ಆಲ್ರೆಡಿ ಪ್ಲಾಟ್ಫಾರ್ಮ್ನಾಗ ಒಂದೇ ಭಾರತ್ ನಿಂತೈತಿ. ಇದು ಇನಾಗ್ರಲ್ ಸ್ಪೆಷಲ್ ಅಲ್ಲಿ ಐತೆ ನೋಡ್ರಿ. ಫಸ್ಟ್ ಬಂದ ಕೂಡಲೇ ಎಕ್ಸಿಕ್ಯೂಟಿವ್ ಕೋಚ್, TT ಸಹ ಒಂದೊಂದು ಕೋಚಿಗೆ ಒಬ್ಬೊಬ್ರು TTಗಳು ಇರ್ತಾರೆ, ಎಲ್ಲರೂ ರೆಡಿ ಆಗ್ಯಾರ. ನೋಡ್ರಿ, ಇದು ಒಂದೇ ಭಾರತಿನ ಫ್ರಂಟ್ ವ್ಯೂವ. ಇನಾಗ್ರಲ್ ರನ್ SSS ಹುಬ್ಳಿ ಜಂಕ್ಷನ್ ಅಂತೇಳಿ ಐತಿ. ಈ ಕಡೆಯಿಂದ ರನ್ ಹಾಕತ್ತಿದ್ದ ಪೂರ್ತಿ. ಇಲ್ಲೆಲ್ಲ ಇನಾಗ್ರಲ್ ಫಂಕ್ಷನ್ಸ್ ಅರೇಂಜ್ ಮಾಡ್ಯಾರ. CM ಅವ್ರು ಬರ್ತಾರಂತ ಹೇಳಕತ್ತಾರ. ಸೆಕ್ಯೂರಿಟಿ ಭಾಳ ಟೈಟ್ ಐತಿ. ಟೀಪ್ ಹಾಕ್ದವರು ಎಲ್ಲರೂ ಬಂದಾರ. ಇನ್ನು ಒಳಗಿನ ಎಂಟ್ರಿ ಯಾರಿಗೂ ಕೊಟ್ಟಿಲ್ಲ. ಒಳಗಿನ ಎಂಟ್ರಿ ಟ್ರೈನ್ ಒಳಗೆ ಎಂಟ್ರಿ ಆದಂದ್ರೆ ಇಂಟೀರಿಯರ್ ತೋರಿಸ್ತೀನಿ ನಿಮಗೆಲ್ಲರಿಗೂ. ಕೋಚ್ನಾಗ ಪ್ರತಿಯೊಂದನ್ನು ಸೆಕ್ಯೂರಿಟಿ ಚೆಕ್ ಮಾಡಾಕ್ತಾರೆ. ಸೆಕ್ಯೂರಿಟಿಗೆ ನೋಡ್ರಿ ಸ್ವೀಪ್ ಹಾಕ್ತಂದಾರ. ನೋಡ್ರಿ, ಕೋಚ್ ಒಳಗೆ ಹೋಗತ್ತಾಗ್ಯದ. ಕೋಚ್ ಒಳಗೆ ಹೋಗಿ ಏನರ ಅನ್ಐಡೆಂಟಿಫೈಡ್ ಅಬ್ಜೆಕ್ಟ್ ಇದ್ರೆ ಡಿಟೆಕ್ಟ್ ಮಾಡಿ ಸ್ಮೆಲ್ ಮಾಡತ್ತವ್ರಿಗೆ. ಲಕ್ ಅಂದ್ರೆ ಇದೆ ನೋಡ್ರಿ, ನನಗೆ ಹುಬ್ಳಿ ಒಳಗೆ ಒಂದೇ ಪಾಸ್ ಸಿಕ್ಕಿತ್ತು. ಬಟ್ ಆ ಪಾಸ್ ಮೇಲೆ ಸೀಟ್ ನಂಬರ್ ಅಲಾಟ್ ಮಾಡಿದ್ದಿಲ್ಲ. ಇಲ್ಲಿ DRM ಆಫೀಸ್ಗೆ ಹೋಗಿ ಸೀಟ್ ನಂಬರ್ ಅಲಾಟ್ ಮಾಡಿಕೊಡ್ರಿ ಅಂದ್ರೆ ಅವ್ರು ಸೀಟ್ ನಂಬರ್ ಏನು ಬೇಡ್ರಿ, ಇನ್ನೊಂದು ಹೊಸ ಪಾಸ್ ತೊಗೋರಿ ಅಂತೇಳಿ C623 ಹೊಸ ಪಾಸಾಗಿ ಕೊಟ್ಟರು. ಒಂದು ಪಾಸ್ ಅಲ್ಲ ಅಂತೇಳಿ ಎರಡೆರಡು ಪಾಸ್ ಅದಾವ. ಆದ್ರೆ ಒಬ್ಬರೇ ಜರ್ನಿ ಮಾಡೋದು. ಒಂದೊಂದು ಸತಿ ಒಂದು ಕೇಳಿದ್ರು ಒಂದು ಪಾಸ್ ಸಿಗಂಗಿಲ್ಲ. ಇವತ್ತು 2 ಪಾಸ್ ಅದಾವ. ಆಲ್ರೆಡಿ ಇನಾಗ್ರಲ್ ಫಂಕ್ಷನ್ ಸ್ಟಾರ್ಟ್ ಆಗೈತಿ. ಇನಾಗ್ರಲ್ ಫಂಕ್ಷನ್ ತೋರಿಸ್ತೀನಿ ಅಷ್ಟೇ, ನಾನು ಅಟೆಂಡ್ ಮಾಡಂಗಿಲ್ಲ. ಟ್ರೈನ್ ಟೈಮಿಂಗ್ 4:15ಕ್ಕೆ ಡಿಪಾರ್ಟ್ ಇತ್ತು, ಅದನ್ನು ಚೇಂಜ್ ಮಾಡಿ ಈಗ 3:15ಗೆ ಶಿಫ್ಟ್ ಮಾಡ್ಯಾರ. ಈ ಟ್ರೈನ್ ಇಲ್ಲಿಂದ 3:15ಗೆ ಡಿಪಾರ್ಟ್ ಆಗತ್ತ. ಈಗ ಜಸ್ಟ್ ಅನೌನ್ಸ್ ಮಾಡಿದ್ರು 3:15ಗೆ ಡಿಪಾರ್ಟ್ ಆಗತ್ತಂತ. ನೋಡ್ರಿ, ಈಗ ಒಂದೇ ಭಾರತ ಒಳಗೆ ಬಿಡಾಕತ್ತಾರ. ಫಸ್ಟ್ ಬಲಗಾಲಿಟ್ಟ ಒಳಗೆ ಎಂಟ್ರಿ ಆದೀವಿ. ಆ್ಯಸ್ ಇಟ್ ಈಸ್ ಎಲ್ಲ ಒಂದೇ ಭಾರತಾಗ ತೋರಿಸಿದಂಗೆ ಸೇಮ್ ಸೀಟ್ ಕಾಂಬಿನೇಷನ್, ಸೇಮ್ ಎಲ್ಲ. ಎಕ್ಸ್ಟ್ರಾ ಏನೈತೆ ತೋರಿಸ್ತೀನಿ ಬರ್ರಿ. ನನಗೆ ಅಲಾಟ್ ಆಗಿದ್ದು ಸೀಟ್ ನಂಬರ್ 23. ಆ್ಯಸ್ ಯೂಶ್ವಲ್ ಇದು ಟ್ರೈನಿಂದ ಇಂಟೀರಿಯರ 2x3 ಕಾಂಬಿನೇಷನ್ C6 ಇದೆ. ಇಲ್ಲೈತೆ ನೋಡ್ರಿ, ಡಿಸ್ಪ್ಲೇ ಆಗತ್ತಾ ಎಲ್ಲೈತಿ ಸ್ಪೀಡ್ ಅದು ಎಲ್ಲ. ನೆಕ್ಸ್ಟ್ ಸ್ಟೇಷನ್ 279 ಕಿಲೋಮೀಟ್ರಿಗೆ ಮಿರಾಜ್ಗೆ ನೆಕ್ಸ್ಟ್ ಸ್ಟಾಪ. ಇದು ಆಟೋಮೇಟೆಡ್ ಡೋರ. ಇಲ್ಲಿ ಡಿಸ್ಪ್ಲೇ ಆಗತ್ತೆ, ಪುಷ್ ಮಾಡಿದ್ರು ಓಪನ್. ನೋಡ್ರಿ, ವೇಕೆಂಟ್ ಅಂದರೆ ಖಾಲಿ ಐತಂದಂಗೆ. ವಾಶ್ರೂಮ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಇಲ್ಲಿ ಹ್ಯಾಂಡ್ ಡ್ರೈಯರ್ ಐತಿ, ಬರೋಕ್ಕಾಗ. ಇಲ್ಲಿ ಲಿಕ್ವಿಡ್. ಹೊಸ ಗಾಡಿ ಅಂದ್ರೆ ಇವತ್ತ ಇರೋದ್ರಿಂದ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಮುಂದೆ ಇದನ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೇಕು. ಸೆಕ್ಯೂರಿಟಿ ಪರ್ಪಸಿಗೆ ಎಂಟ್ರೆನ್ಸ್ CCTV. ನೆಕ್ಸ್ಟ್ ಇಲ್ಲಿ ಡೋರ್ ಹತ್ರ ಒಂದು CCTV. ಹಳೆ ಒಂದೇ ಜಾಸ್ತಿ ಇಲ್ಲಿ CCTVಗಳನ್ನ ಇನ್ಕ್ರೀಸ್ ಮಾಡ್ಯಾರ. ಲಾಸ್ಟ್ ಟೈಮ್ ನಂಗೆ C1 ಸಿಕ್ಕಿತ್ತು ಇನಾಗ್ರಲ್ದಾಗ, ಈ ಸಲ C6 ಕೊಟ್ಟಾರ. ಪ್ಯಾಂಟ್ರಿ ಒಳಗೆಲ್ಲ ಲೋಡ್ ಮಾಡಾಕತ್ತಾರ. ಪ್ಯಾಂಟ್ರಿ ಇವರು ರೈಲ್ವೆ ಕರ್ಮಚಾರಿಗಳು. ಸೇಮ್ ಇದ್ರೊಳಗೆ ಕಂಫರ್ಟ್ ಹೆಂಗೈತೆ ನೋಡೋಣ ಬರ್ರಿ. ಈ ಕಡೆ ಇದ್ರೊಳಗೆ ಲಿವರ್ ಈ ಕಡೆ ಕೊಟ್ಟಾರ, ಚಲೋ ಐತಿ. ಇದು ನಿಮ್ಮದು ವರ್ಕ್ ಇದ್ದಾಗ ವರ್ಕಿಂಗ್ ಟ್ರೇ, ವರ್ಕಿಂಗ್ ಟೇಬಲ್. ನೀವು ಊಟ ಮಾಡೋ ಮುಂದೆ, ಟಿಫನ್ ಮಾಡೋ ಮುಂದೆ ಇದು ನಿಮ್ದು ಊಟ ಟೇಬಲ್ ಆಗತ್ತೆ. ಭಾಳ ಹಾರ್ಡ್ ಅದ. ಸೀಟ್ ಕುಷನಿಂಗ್ ಎಲ್ಲ ಚಲೋ ಐತಿ. ಆದ್ರೆ ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಿತ್ತ. ಈ ಟೇಬಲ್ ಬೆಸ್ಟ್ ಟೇಬಲ್. ಇದು ಫ್ಯಾಮಿಲಿ ಅದು ಊಟ ಮಾಡಿ ಲಾಂಗ್ ಜರ್ನಿ ಇತ್ತಂದ್ರೆ ಈ ಟೇಬಲ್ ಒನ್ ಆಫ್ ದಿ ಬೆಸ್ಟ್ ಟೇಬಲ್ ಅನ್ಬೋದು. ಇದು ಸನ್ಶೇಡ ಓಪನ್ ಆಗುತ್ತಾ. ಜಾಸ್ತಿ ಬಿಸಿಲಿತ್ತಂದ್ರೆ ನೀವು ಒಂದು ಸನ್ಶೇಡ್ ಹಾಕೊಂಡು ಕುತ್ಕೋಬೋದು. ಇದೆಲ್ಲ ಕ್ರಿಯೇಟರ್ಸ್ ಕೋಚ್, ಎಲ್ಲ ಕ್ರಿಯೇಟರ್ಸ್ ಅದಾರ ಇದ್ರೊಳಗೆ. ಎಲ್ಲ ಶೂಟ್ ಮಾಡಾಕತ್ತಾರ. ಬರೀ ಫ್ರಂಟ್ ಕ್ಯಾಬಿನ್ ತೋರಿಸ್ತೀನಿ ನಿಮಗೆ.
ನೋಡ್ರಲ್ಲೇ ಸ್ಪೆಷಲ್ ಗೆಸ್ಟ್ಗಳು ಅದಾರ. ಸ್ಪೆಷಲ್ ಗೆಸ್ಟ್ ಯಾಕಂದ್ರೆ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಬಂದಾರ. ಇದೊಂದು ಈ ಸತಿ ನೋಡಕ್ಕೆ ಹೊಸ ಸಿಕ್ಕತಿ. ಎಲ್ಲ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಅದಾರ. ಇವ್ರ ಎಲ್ಲಿವರೆಗೆ ಬೋರ್ಡ್ ಮಾಡ್ತಾರೆ ಗೊತ್ತಿಲ್ಲ. ಈಗ ನೋಡ್ರಿ ನಾ ಎಕ್ಸಿಕ್ಯೂಟಿವ್ ಕೋಚ್ನಾಗ ಅದೀನಿ. ಎಕ್ಸಿಕ್ಯೂಟಿವ್ ಕೋಚ್ನಾಗ ರಶ್ ಭಾಳ ಅದ. ಇದು 2x2 ಕಾಂಬಿನೇಷನ್. ಇಲ್ಲಿ ಕೆಳಗಡೆ ಲಿವರ್ ಇರ್ತೈತಿ. ಈ ಲಿವರ್ ಪುಷ್ ಮಾಡಿದ್ರೆ ಇದು 180 ಡಿಗ್ರಿಗೆ ರೊಟೇಟ್ ಆಗತ್ತೆ ಪೂರ್ತಿ. ಹಿಂಗೆ ವಾಪಸ್ ಅಲ್ಲಿ ಲಿವರ್ ಇದು ಮಾಡಿದ್ರೆ ಅವ್ರು ಅಂಟೇರು ಹಿಂಗೆ ಇರಲಿ ಅಂತ ಹೇಳತ್ತಾರ. ನಾನು ವಾಪಸ್ ಹಿಂಗೆ ಇಟ್ಟೆ ನೋಡ್ರಿ. ಇದು ಎಕ್ಸಿಕ್ಯೂಟಿವ್ ಕೋಚ. ಇದು C1 ಕೋಚ. ಗಾಡಿ ಮಾತ್ರ ಫುಲ್ಲಿ ಪ್ಯಾಕ್ಡ್ ಅದ. ಸ್ವಲ್ಪ ಅಡ್ಡಾಡಕ್ಕೂ ಜಾಗಿಲ್ಲ. ಇದು ಮಿರಜ್ ತನ ಪೂರ್ತಿ ಖಾಲಿನ ಆಗೋದಿಲ್ಲ. ಇದ್ರ ನೆಕ್ಸ್ಟ್ ಸ್ಟಾಪ್ ಬಂದು ಮಿರಜ. ಇದು ಟ್ರೈನ್ ಮ್ಯಾನೇಜರ್ ಸರ್ ಸೈಡ್. ಆ ಕಡೆ ಮುಂದೆ ಲೋಕೋ ಪೈಲಟ್ ಇರ್ತಾರೆ. ಇಲ್ಲಿ ಹಿಂದೆ ಟ್ರೈನ್ ಮ್ಯಾನೇಜರ್ಗಳು ಇರ್ತಾರೆ. ಇದನ್ನ ಡಿಪಾರ್ಟ್ ಆಗಕ್ಕೆ 20 ನಿಮಿಷ ಟೈಮ್ ಅದ. ಇಂಟೀರಿಯರ್ನ ಕಲಬುರ್ಗಿ ವಂದೇ ಭಾರತ್ ಒಳಗೆ ಪೂರ್ತಿ ತೋರಿಸಿದ್ದೆ. ಈಗ ತೋರ್ಸಕ್ಕೆ ಬಿಡುವಲ್ರು ಸೆಕ್ಯೂರಿಟಿ ರೀಸನ್ ಇಂತ್ರ. ಬರೀ ನಿಮ್ಗೆ ಒಂದೇ ಬರ್ತೀನಿ ಸೀಟ್ ಫೀಚರ್ಸ್ಗಳು ತೋರಿಸ್ತೀನಿ. ಇದು ಆಗಡೆ ತೋರಿಸಿದಂಗೆ ಟ್ರೇ ಟೇಬಲ್, ಅದ್ರ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕು ಮಾಡ್ಬೋದು. ನೆಕ್ಸ್ಟ್ ಇದು ಫೂಟ್ ರೆಸ್ಟ್ ಇಡಕ್ಕೆ ಲಿವರ್, ಫೂಟ್ ಲಿವರ. ಮೊದಲಿನಕಿದ್ರೆ ಒಂದಿಟ್ಟು ಅಪ್ಗ್ರೇಡ್ ಮಾಡ್ಯಾರ. ಮೊದಲು ಸಣ್ಣ ಇರ್ತೈತೆ, ಈಗ ಒಂದು ಸ್ವಲ್ಪ ವೈಡ್ ಐತಿ. ಆರಾಮ್ ಇಟ್ಕೊಂಡು ಕುಂದಿರ್ಬೋದು. ಇನ್ನು ಪೂರ್ತಿ ಮಾಡಿದ್ರೆ ಡೌನ್ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಮೇಜರ್ ಚೇಂಜ್ ಅಂದ್ರೆ ಚಾರ್ಜಿಂಗ್ ಕೇಬಲ್ನಾಗ ನೋಡ್ರಿ. ಮೊದ್ಲೇಕ USB-B ಟೈಪ್ ಅಷ್ಟೇ ಇರ್ತೈತಿ. C ಟೈಪು ಕೋಡ್ ಕೊಟ್ಟಾರ. ಯಾರ್ದು C to C ಇರ್ತೈತಲ್ಲ ಅವ್ರು ಚಾರ್ಜ್ ಮಾಡ್ಕೊಳಕ್ಕೆ ಅನುಕೂಲ ಆಗೈತಿ. ಒಂದ್ರೊಳಗೆ ಎಷ್ಟು ಕಡೆ ಅದ ನೋಡ್ರಿ. 1 2 3 4 5 6 ಎಟ್ ಎ ಟೈಮ್ 6 ಮೊಬೈಲ್. ಒಂದು ಸೈಡ್ 3 ಒಂದು ಸೈಡ್ 3 ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ 1 ಟಚ್ ಲೈಟ್ ಆನ್, 1 ಟಚ್ ಆಫ್. ಸೆನ್ಸರ್ ಇದ್ದದ್ದು ಫಾಸ್ಟ್ ಐತಿ. ಬರೀ ಜಸ್ಟ್ ಟಚ್ ಮಾಡೋಕ್ಕಿಂತ ಮುಂಚೆನೇ ಇದಾಗತ್ತೈತಿ. ಒಂದು ಮಿಸ್ಟೇಕ್ ಏನು ಮಾಡಂದ್ರೆ ಸೀಟ್ ಲಿವರ್ ರೈಟ್ ಹ್ಯಾಂಡ್ ಸೈಡ್ ಕೊಡೋದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಕೊಟ್ಟಾರ. ಇದೊಂದು ಅನ್ಕಂಫರ್ಟ್ ಅನ್ಸುತ್ತೆ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ನೇ ಫೋರ್ಸ್ ಹಾಕಿ ಸ್ವಲ್ಪ ಪುಷ್ ಮಾಡೋದು ಸ್ವಲ್ಪ ಒಂದಿಷ್ಟು ಮಂದಿಗೆ ಅವಕಾಡ ಅನ್ಸುತ್ತೆ. ಇದೊಂದು ಹೊಸ ಫೀಚರ್ಸನ್ನು ಇದು ಮಾಡ್ಯಾರ. ಫೀಚರ್ಸ್ ಏನಂದರೆ ಸೀಟಿಗೆ ಹೊಲಸಾಗಬಾರ್ದಂತ, ಆಯಿಲ್ ಹತ್ತಬಾರ್ದು ಅಂತೇಳಿ ಇದೊಂದು ಮ್ಯಾಟ್ ಇದನ್ನ ಕೊಟ್ಟಾರ. ಇದೊಂದು ಹೊಸದು ಇದ್ರೊಳಗೆ ಇಂಟ್ರೊಡ್ಯೂಸ್ ಮಾಡ್ಯಾರ ನೋಡ್ರಿ. ಓವರಾಲ್ ಹೇಳ್ಬೇಕಂದ್ರೆ ಹಳೆ ಒಂದೇ ಭಾರತಕ್ಕಿಂತ ಈ ಹೊಸ ಒಂದೇ ಭಾರತ್ನಾಗ ಸೆಕ್ಯೂರಿಟಿ ಫೀಚರ್ಸ್ ಜಾಸ್ತಿ ಮಾಡ್ಯಾರ. ಕ್ಯಾಮ್ರಾಸ್ ಜಾಸ್ತಿ ಇನ್ಸ್ಟಾಲ್ ಮಾಡ್ಯಾರ. ನೆಕ್ಸ್ಟ್ ಕಂಫರ್ಟಿಗೆ ಸೀಟ್ ಕುಷನ್ ಇನ್ಕ್ರೀಸ್ ಮಾಡ್ಯಾರ. ಟೈಮ್ ಆಗಾಕತ್ತೈತಿ 3:29. ಇನ್ನು 1 ನಿಮಿಷನಾಗ ಡಿಪಾರ್ಟ್ ಆಗತ್ತಿದೆ ಟ್ರೈನ್. ಮುಂದೆಲ್ಲ ಇದನ್ನು ಫ್ಲಾಗ್ ಆಫಿಗೆ ರೆಡಿ ಮಾಡಿಕೊಂಡು ಇಟ್ಕೊಂಡಾರ. ಕರೆಕ್ಟ್ ಇನ್ನು 1 ನಿಮಿಷನಾಗ ಡಿಪಾರ್ಟ್ ಆಗತ್ತೆ ನೋಡ್ರಿ. ಇಲ್ಲಿಂತ್ರನ ಪುಣೆ ಇಂತ್ರ ಹುಬ್ಳಿಗೆ. ಇದು ಸತಾರಾಮ್ಯಾಗ ಹೋಗುತ್ತೆ. ಇದ್ರ ನೆಕ್ಸ್ಟ್ ಸ್ಟಾಪ್ ಬಂದು ಒಮ್ಮೆ ಮಿರಜ್ಗೆ 279 ಕಿಲೋಮೀಟ್ರ್ ಆಗೋಣ ಒಂದೇ ಸ್ಟಾಪ್ ಮಿರಜಿಗೆ ಕೊಟ್ಟಾರಿದ್ದು ಇನಾಗ್ರಲ್ ರನ್ನಿಗೆ. ಬರ್ರಿ ಡಿಪಾರ್ಚರ್ ತೋರಿಸ್ತೀನಿ ನಿಮಗೆ. ನಾ ಅಂತೂ ಈ ಒಂದೇ ಭಾರತಿನ ಕಂಪ್ಲೀಟ್ ಎಂಡ್ ಟು ಎಂಡ್ ಜರ್ನಿ ಮಾಡಾಕ್ತೀನಿ. ಮಿಡಲ್ ಬರುವಂಥ ಎಲ್ಲ ರೂಟ್ಸ್, ಘಾಟ್ ಸೆಕ್ಷನ್ ಎಲ್ಲ ತೋರಿಸ್ತೀನಿ ನಿಮಗೆಲ್ಲ ಕವರ್ ಮಾಡ್ತೀನಿ. ಈಗ ನೋಡ್ರಿ ಒಂದೇ ಭಾರತಿಗೆ ಇನಾಗ್ರಲ್ಲಿಗೆ ಫ್ಲಾಗ್ ಆಫ್ ಮಾಡಕ್ಕೆ ಮಹಾರಾಷ್ಟ್ರ DCM ಅವ್ರು ಬರಾಕ್ತಾರ. DCM ಆದ ದೇವೇಂದ್ರ ಫಡ್ನವೀಸ್ ಅವ್ರು ಬರಾಕತ್ತಾರ. ನೋಡ್ರಿ ಅಜಿತ್ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ಇಬ್ರು ಅದಾರ. 3:15 ಆಗೋದಿತ್ತು, ಲೇಟ್ ಆಯ್ತಿದ. ಕರೆಕ್ಟ್ 4:15ಕ್ಕೆ ಫ್ಲಾಗ್ ಆಫ್ ಆಗತ್ತೆ. ಅವ್ರನ್ನ ಮಹಾರಾಷ್ಟ್ರ ಸ್ಟೈಲ್ದಾಗ ವೆಲ್ಕಮ್ ಮಾಡ್ಕೊಂಡ್ರು. ಇನ್ನೇನಿಲ್ಲ, ಇನ್ನೊಂದು 10ರಿಂದ 15 ನಿಮಿಷನಾಗ ಫ್ಲಾಗ್ ಆಫ್ ಮಾಡ್ತಾರೋ. ಟ್ರೈನ್ ಇಲ್ಲಿಂದ ಡಿಪಾರ್ಟ್ ಆಗತ್ತೆ. ಇದ್ರೊಳಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಪೂರ್ತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಗಳು ಟ್ರಾವೆಲ್ ಮಾಡಾಕ್ತಾರೆ. ಮೊದಲಕ್ಕೆ ಇದು ಮಾರ್ಕ್ ಇದ್ದಿದ್ದಿಲ್ಲ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಚೇರ್ ಇದನ್ನ ಮಾಡಕ್ಕೆ ಇಲ್ಲಿ ಚೇರ್ ಇದನ್ನ ಮಾಡಿ ಅಲ್ಲಿ ಬೆಲ್ಟ್ ಅದಾವೋ, ಬೆಲ್ಟಿಂದ ಟೈ ಮಾಡ್ಬೋದು. ವೀಲ್ ಚೇರ್ ಅದು ಇದ್ರ ನೋಡ್ರಿ. ಈಗ ರೈಲ್ವೆಗೆ ಸಂಬಂಧಪಟ್ಟಿದ್ದು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಾಕತ್ತಾರ. ಇದಾದ ತಕ್ಷಣ ನೆಕ್ಸ್ಟ್ ಫ್ಲಾಗ್ ಆಫ್ ಮಾಡ್ತಾರ. ನೋಡ್ರಿ ಡಿಪಾರ್ಚರ್ ಆಯ್ತು. ಅಲ್ಲಿ ನರೇಂದ್ರ ಮೋದಿ ಅವರು ಡಿಪಾರ್ಚರ್ ಮಾಡಿದ್ರು. ಇಲ್ಲಿ ಮಹಾರಾಷ್ಟ್ರದ CM ಆದಂಥ ಅಂದ್ರೆ ಡೆಪ್ಟಿ CM ಆದವರು ಅಜಿತ್ ಪವಾರ್ ಅವರು, ನೆಕ್ಸ್ಟ್ ದೇವೇಂದ್ರ ಫಡ್ನವೀಸ್ ಅವರು ಇದು ಮಾಡಾಕತ್ತಾರ ಫ್ಲಾಗ್ ಆಫ್.
ಡಿಪಾರ್ಟ್ ಆಯ್ತು. ಕೇಟರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡ್ಯಾರ. ಸ್ಟಾರ್ಟ್ ಆದ್ಮೇಲೆ ಹಾಫ್ ಲೀಟ್ರ್ ವಾಟರ್ ಬಾಟಲ್ ಪ್ರೊವೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಬರ್ರಿ ಡಿಪಾರ್ಚರ್ ಆಯಿತು. ಹೋಗಿ ಸೀಟಿಗೆ ಹೋಗಿ ಕೂತ್ಕೊಳ್ಳೋಣ. ನೋಡ್ರಿ ಪುಣೆ ಒಳಗೆ ಒಂದೇ ಭಾರತ್ ಡಿಪಾರ್ಚರ್ ಇನಾಗ್ರಲ್ ರನ್ ನೋಡೋಕ್ಕೆಲ್ಲ ಮಂದೆಲ್ಲ ಹೆಂಗೆ ನಿಂತಾರ. ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಬ್ಲಾಗ್ ಮಾಡಕತ್ತಾರ. ಒಮ್ಮೆ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದ ಮಿರಾಜ, ಬಟ್ ಸತಾರದಾಗ ನಿಲ್ಲಿಸ್ತಾರೆ. ಯಾಕಂದ್ರೆ ಅಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಅದಾರ. ಅವ್ರು ನಿಲ್ಸೋ ಸಂಬಂಧ ಸತಾರಕ್ಕೆ ನೆಕ್ಸ್ಟ್ ಸ್ಟಾಪ್ ತಗೋತೈತಿ. ಈಗ ಟಿ ಟಿ ಅವ್ರು ಹೇಳಿದ್ರು ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾರಂತ. ಅವ್ರು ನೋಡು, ನೀವು ಸ್ನ್ಯಾಕ್ಸ್ ಬಾಕ್ಸ್ನಾಗ ಏನೇನು ಇರುತ್ತೆ ತೋರಿಸ್ತೇನೆ. ಪುಣೆ ಔಟ್ರ್ ದಾಟದಿಂದ ಟ್ರೈನ್ ಸ್ಪೀಡ್ ಕ್ಯಾಪ್ಚರ್ ಮಾಡೈತಿ. ಸ್ಪೀಡ್ ಈಗ 91 km/h ಅಂತ ತೋರ್ಸಾಕತೈತಿ. ಬರೀ ಎಷ್ಟು ಸ್ಪೀಡ್ ಮ್ಯಾಕ್ಸಿಮಮ್ ಕವರ್ ಮಾಡ್ತದೆ ಅಂತ ನೋಡೋಣ. ಇದು ಪುಣೆ ಔಟ್ರದ್ದು ಪೂರ್ತಿ. ಔಟ್ರಿಗೆ ಬಂದ ಕೂಡಲೇ ಫುಲ್ ಸ್ಪೀಡ್ ಕವರ್ ಮಾಡಿದ್ದ, ಮತ್ತೆ ಯಾಕೋ ಸ್ಲೋ ಅದ. ಟ್ರೈನ್ ಡಿಪಾರ್ಟ್ ಆದಿಂದ ಕೇಟರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರಿಗೂ ಪ್ರೊವೈಡ್ ಮಾಡ್ತಾರೋ. ಟ್ರೈನ್ ಡಿಪಾರ್ಟ್ ಆದಿಂದ ಸ್ಪೀಡು ಕವರ್ ಮಾಡೈತಿ. 60 km/h ಐತಿ ಟ್ರೈನಿಗೆ. ಸ್ನ್ಯಾಕ್ಸ್ ಬಾಕ್ಸ್ ಕೊಡ್ತಾರೋ. ಸ್ನ್ಯಾಕ್ಸ್ ಬಾಕ್ಸ್ನಾಗ ಏನೈತೆ ಅಂತೇಳಿ ತೊಗೊಂಡು ಕೇಶ ಹೇಳ್ತೀನಿ ನಿಮ್ಗೆ. ಸರ್ ಅಲ್ಲೇ ಹೇಳಿದ್ರು ಅಪ್ ಟು ನಿಮ್ಗೆ ಹುಬ್ಳಿ ತನ ಏನೂ ಕಡಿಮೆ ಆಗಂಗಿಲ್ಲ ಅಂತೇಳಿ. ಮಿರಾಜ್ ಆದಿಂದ ಫುಡ್ ಬೋರ್ಡ್ ಮಾಡ್ತಾರೋ, ಮೀಲ್ ಇರ್ತೈತಿ ಅಂತೇಳಿ ಅದನ್ನ ತೊಗೊಂಡ್ರು ಟಿ ಟಿ ಸರ್. ಟ್ರೈನ್ ಪೂರ್ತಿ ಸ್ಪೀಡ್ ಕ್ಯಾಪ್ಚರ್ ಮಾಡೈತಿ. 100 km/h ಐತಿ. ಈಗ ಏನೋ ಅಂದ್ರು ಒಂದೇ ಭಾರತ್ನಾಗ ಸ್ಪೀಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಒಂದೇ ಭಾರತಿಗೆ ಹತ್ತಬೇಕು. ಥ್ಯಾಂಕ್ ಯು ಸರ್. ನೋಡ್ರಿ ಸ್ನ್ಯಾಕ್ ಬಾಕ್ಸ್ ಐತಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಬರ್ತಾರೆ, ಇಂಡಿಯನ್ ಕೇಟರಿಂಗ್ ಸರ್ವಿಸ್ ಅಂತ. ಬರ್ರಿ ಅನ್ಬಾಕ್ಸ್ ಮಾಡಿ ಹೇಳ್ತೀನಿ ಏನೇನೈತೆ. ನೋಡ್ರಿ ಸ್ನ್ಯಾಕ್ ಬಾಕ್ಸ್ನಾಗ ಟಿಶ್ಯೂ, ಕಚೋರಿ 2 ಅದಾವ. ಒಂದು ಚಾಕ್ಲೇಟ್ ಅದ, ಒಂದೇನೋ ಚುರುಮುರಿ ಟೈಪ್ ಖಾರ ಹಲ್ವಾ ಏನು ಸ್ವೀಟ್ಸ್ ಕೊಟ್ಟಾರ, ಕೆಚಪ್ಪ, ಒಂದು ಸ್ವಿಂಗಿಂದ ಮಿಕ್ಸ್ಡ್ ಫ್ರೂಟ್ ಬಾಟಲ, ಒಂದು ಡ್ರೈ ಜಾಮೂನು. ಇಷ್ಟ ಐತೆ ನೋಡ್ರಿ. ನೆಕ್ಸ್ಟ್ 2 ಕೆಚಪ್ ಟೈಪ್ ಏನೋ ಕೊಟ್ಟಾರ. ಇದನ್ನ ಇದಿಷ್ಟ ಐತೆ ನೋಡ್ರಿ. ಬರ್ರಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತಂತ. ಟೇಸ್ಟ್ ಎಲ್ಲ ಓಕೆ ಐತಿ. ಇದು ಸಮೋಸ ಚಟ್ನಿ ಅನ್ಸತ್ತೆ, ಫುಲ್ ಸ್ವೀಟ್ ಅದ. ಚಿಲ್ಲಿ ಒಂದು ಕೊಟ್ಟಾರ. ಚಿಲ್ಲಿ ಎಲ್ಲೈತೆ ಅಂತ ನೋಡಿ ಅಂತಿದ್ದೆ. ಒಂದು ಚಿಲ್ಲಿ ಕೊಟ್ಟಾರ ನೋಡ್ರಲ್ಲೇ. ಅದು ಬಿಟ್ಟರೆ ಡ್ರೈ ಜಾಮೂನು ಇದಿಷ್ಟ ಐತಿ. ಮತ್ತೇನು ಟೇಸ್ಟ್ ಮಾಡುವಂಥದ್ದಿಲ್ಲ. ಇದನ್ನು ಆಲ್ರೆಡಿ ನೀವು ಟೇಸ್ಟ ಮಾಡಿರ್ತೀನಿ. ಇಷ್ಟು ಸ್ನ್ಯಾಕ್ಸ್ ಬಾಕ್ಸ ಒಂದು ಹಾಫ್ ಲೀಟ್ರ್ ವಾಟರ್ ಬಾಟಲ್ ಕೊಟ್ಟಾರ. ಬರ್ರಿ ನಿಮ್ಗೆ ಪುಣೆದ ವೆಸ್ಟರ್ನ್ ಘಾಟ್ ವ್ಯೂಗಳು ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ನೋಡ್ರಿ ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸ್ಗಳು ಇವೆಲ್ಲ. ಇದ್ರ ಥ್ರೂನ ಹೋಗುತ್ತೆ ಒಟ್ಟ ಕಂಪ್ಲೀಟ್ ಜರ್ನಿ. ಸತಾರ ನಿಯರ್ ಇನ್ನೂ ಸ್ವಲ್ಪ ಏನಾರ ಲೈಟ್ ಆಗಿರಿ ಏನಾಗಿತ್ತಂದ್ರೆ ಈಗ ಇದ್ರ ವ್ಯೂವಿನ ಮಜಾನ ಬೇರೆ ಇರ್ತಿತ್ತು. ಆದರೂ ಪರವಾಗಿಲ್ಲ. ನೋಡ್ರಿ ಎಲ್ಲರೂ ಈವ್ನಿಂಗ್ ಸ್ನ್ಯಾಕ್ಸ್ ಎಂಜಾಯ್ ಮಾಡಕತ್ತಾರ. ನನಗೆ ಪಾಸ್ ಸಿಗಾಕ ಒಂಥರ ಇವರು ಕಾರಣ ಅನ್ಬೋದು. ಇವ್ರು ಯಾರು ಅಂತೇಳಿ ಇವ್ರ ಚಾನಲ್ದಾಗ ಹೋಗಿ ತಿಳ್ಕೊರಿ ನೀವು. ಅವ್ರದ್ದು ಬ್ಲಾಗ್ ಬರಾಕತ್ತೈತಿ ನೋಡ್ರಿ. ನೋಡ್ರಿ ನೆಕ್ಸ್ಟ್ ಟನಲ್ ಬರಾಕತೈತಿ. ಟನಲ್ ಅಪ್ರೋಚ್ ಆಗತ್ತ. ಸೊ ನೀವು ವ್ಯೂಸ್ ನೋಡ್ಬೋದು, ಏನ್ ಸಕ್ಕದ ಕಾಣ್ತಿದೆ ನೋಡ್ರಿ. ಇದೊಂದು ಸಣ್ಣ ಸ್ಮಾಲ್ ಟನಲ್ ಅಪ್ರೋಚ್ ಆಗತ್ತ. ವ್ಯೂಸ್ ಅಂತರೂ ಅದೇನ ಅಲ್ಟಿಮೇಟ್ ಅಂತಾರಲ್ಲ ಹಂಗ. ನೋಡ್ರಿ ಸ್ಮಾಲ್ ಟನಲ್ ಅದ.
ಟನಲ್ ಅಪ್ರೋಚ್ ಆತ. ಲೈನ್ ಡಬ್ಲಿಂಗ್ ಚಾಲೂ ಅದ ಇದೆ. ನಿಮ್ಮ ಫ್ರಂಟ್ ಲೋಕೋ ಕ್ಯಾಬಿನ್ ಥರ ತೋರಿಸ್ತಿದ್ದೆ, ಬಟ್ ಅಲ್ಲ ಲವ್ ಮಾಡವಲ್ರು. ದೊಡ್ಡ ದೊಡ್ಡ ಮೇಜರ್ ಬ್ರಿಡ್ಜಸ್, ಸ್ಮಾಲ್ ಟನಲ್ಸ್ ಅದಾವ. ಈಗ ನಾವು ಟ್ರಾವೆಲ್ ಮಾಡತ್ತಲ್ರಿ, ಮುಂಬೈ ಇಂತ್ರ ವಿಜಯನಗರ ತನ CR ಬರ್ತೈತಿ, ಅಂದ್ರೆ ಸೆಂಟ್ರಲ್ ರೈಲ್ವೆ. ಈ ಲೈನ್ ಪೂರ್ತಿ ಮಿರಜ್ ಅಪ್ ಟು ಮಿರಜ್ ತನ ಸಿಂಗಲ್ ಲೈನ್ ಐತಿ. ಮಿರಜ್ ಇಂದ್ರ ಏನೈತಲ್ಲ, ಮಿರಜ್ ಇಂತ್ರ ಬೆಳಗಾವಿ ಹುಬ್ಳಿ ಅದೆಲ್ಲ ಡಬಲ್ ಲೈನ್ ಆಗೈತಿ. ಆಲ್ರೆಡಿ ಡಬಲ್ ಲೈನ್ ಆಗೈತಿ, ಕಮಿಷನ್ ಆಗೈತಿ. ನೆಕ್ಸ್ಟ್ ವಿಜಯನಗರ ಆದ ತಕ್ಷಣ ಅಲ್ಲಿ SWR ಬರ್ತದೆ, ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ, ಅಂದ್ರೆ ಹುಬ್ಳಿ ಝೋನ್ ಬರ್ತೈತಿ. ಟ್ರೈನ್ ಡಿಪಾರ್ಟ್ ಆದಾಗಿಂತ ಅನೌನ್ಸ್ಮೆಂಟ್ ಆಗಾಕ್ತಿರಲಿಲ್ಲ ಇಲ್ಲ. ಈಗ ಅನೌನ್ಸ್ಮೆಂಟ್ ಮಾಡಿದ್ರು ನೋಡ್ರಿ. ಬರೀ ಜಸ್ಟ್ ಡೋರ್ಸ್ ಆರ್ ಕ್ಲೋಸಿಂಗ್, ಡೋರ್ಸ್ ಆರ್ ಓಪನಿಂಗ್ ಅಂತ ಅಷ್ಟ ಅನೌನ್ಸ್ ಆಗಾಕತ್ತಿತ್ತು. ಈ ಕಂಪ್ಲೀಟ್ ಅನ್ಸಾಕೈತಿ ಒಂದೇ ಭಾರತ್ನಾಗ ಟ್ರಾವೆಲ್ ಮಾಡಾಕ್ತೀವಿ. ಯಾಕಂದ್ರೆ ಈ ಅನೌನ್ಸ್ಮೆಂಟ್ ಕೇಳಿಲ್ಲ ಅಂದ್ರೆ ಒಂದೇ ಭಾರತ ಅನ್ಸಂಗಿಲ್ಲ, ಯಾವುದೋ ಚೇರ್ ಕಾರ್ನ್ಯಾಗ ಹೊಂಟಿವಿ ಅಂತ ಅನ್ಸತ್ತೆ. ಇದು ನಾವು ಟ್ರಾವೆಲ್ ಮಾಡಾಕ್ತಿದ್ದು ಒಂದೇ ಭಾರತ್ ಚೇರ್ ಕಾರ್, C6 ಕೋಚ್. ಇಲ್ಲೊಂದು ಮ್ಯಾಸಿವ್ ಕರ್ವ್ ಐತಿ, ಬಟ್ ನಾ ಫ್ರಂಟ್ ಇರೋದ್ರಿಂದ ಕಾಣೋದಿಲ್ಲ. ಬ್ಯಾಕ್ ಸೈಡ್ ಕಾಣತ್ತೆ ನೋಡ್ರಿ ವ್ಯೂವ. ಈಗ ಅವನೇನಂತಾನೆ ಅವರು ನೋಡ್ರಿ ವ್ಯೂ ಹೆಂಗೈತಿ. ನೋಡ್ರಿ ವ್ಯೂಸ್ ಹೆಂಗೈತೆ. ಎಲ್ಲ ಒಂದೇ ಭಾರತ್ನಾಗ ಇವ್ರಂಗೆ ಈ ಒಂದೇ ಭಾರತ್ನಾಗ ಎಮರ್ಜೆನ್ಸಿ ಟಾಕ್ ಬಟನ್ ಇರ್ತೈತಿ. ಯಾರಿಗಾರ ಮೆಡಿಕಲ್ ಹೆಲ್ತ್ ಇಶ್ಯೂ ಆದ್ರೆ, ಅಕಸ್ಮಾತ್ ಏನರ ಕೋಚ್ನಾಗ ಇನ್ಸಿಡೆಂಟ್ ಆದ್ರೆ ಇದು ಟಾಕ್ ಟು ಪುಷ್ ಬಟನ್ ಪ್ರೆಸ್ ಮಾಡಿ ಮಾತಾಡ್ಬೋದು. ನೋಡ್ರಿ ಪ್ರೀಮಿಯಂ ಟ್ರೈನಾಗೆಲ್ಲ ಕೋಚ್ ಅಟೆಂಡೆನ್ಸ್ ಇರ್ತಾರೆ, ನೀವು ಹೇಳೋದೇ ಬೇಕಾಗಿಲ್ಲ, ಅವರೇ ಬಂದು ಕ್ಲೀನ್ ಮಾಡಿ ಹೋಗ್ತಿರ್ತಾರೆ. ಅವ್ರಿಗೆ ಇದು ಅಂತಂದ್ರೆ ಅವ್ರಿಗೊಂದು ಸಲ್ಯೂಟ್. ಯಾಕಂದ್ರೆ ನೀವು ಹೇಳಿದ ತಕ್ಷಣ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ಅವ್ರು. ದಯವಿಟ್ಟು ರೈಲ್ವೆ ಶೌಚಾಲಯಗಳನ್ನ ಹೊಲಸು ಮಾಡಬೇಡ್ರಿ. ನೀವು ಯಾರ ಪ್ರಕೃತಿ ಸವಿಯವರಿದ್ರಂದ್ರೆ ಈ ರೂಟ್ನಾಗಂತರೂ ಯಾವುದಕ್ಕೂ ಕಡಿಮೆ ಇಲ್ಲ, ಅಷ್ಟು ನೇಚರ್ ಬ್ಯೂಟಿಫುಲ್ ಅದ. ಈಗ ಹೋಗ್ತಿರೋ ಸ್ಪೀಡ್ ನೋಡಿದರೆ ಇನಾಗ್ರಲ್ ರನ್ ಐತಿ. ಆ್ಯಕ್ಚುಲಿ 11:45 ರೀಚ್ ಆಗಬೇಕು. ಎಕ್ಸ್ಪೆಕ್ಟಿಂಗ್ ಟೈಮ್ 12:30 ಅಂತ ಹೇಳಾಕತ್ತಾರೆ ರಾತ್ರಿ. ನೋಡೋಣ ಏನಾಗತ್ತಂತ, ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ನೋಡ್ರಿ ಟ್ರೈನಿಗೆ ಫೈನಲಿ ಸತಾರಕ್ಕೆ ಅಪ್ರೋಚ್ ಆಗಾಕತ್ತೈತಿ. ಸತಾರ ಇದು ಇನಾಗ್ರಲ್ ಸ್ಟಾಪು ಅಷ್ಟೇ ಐತಿ, ಕಮರ್ಷಿಯಲ್ ಒಳಗೆ ಸ್ಟಾಪ್ ಇಲ್ಲಿದೆ. ನೋಡ್ರಿ ಸತಾರದಾಗ ವೆಲ್ಕಮ್ ಫಂಕ್ಷನ್ ನಡೆದೈತಿ, ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡ್ರು. ಈಗ ಇದಕ್ಕೆ ಮತ್ತೆ ಇಲ್ಲೊಂದು ಫ್ಲಾಗ್ ಅಪ್ ಮಾಡ್ತಾರೋ, ಫ್ಲಾಗ್ ಅಪ್ ಮಾಡಿ ಇನ್ನೊಮ್ಮೆ ಡಿಪಾರ್ಟ್ ಆಕತ್ತಿದ್ ಇಲ್ಲಿಂತ್ರ. ಸತಾರದಾಗ ಅವರು ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಗಳೆಲ್ಲ ಡಿಬೋರ್ಡ್ ಆದ್ರು. ಡೋರ್ ಕ್ಲೋಸ್ ಆಗ್ತಾವ ಈಗ. ನೋಡ್ರಿ ಸತಾರ ಡಿಪಾರ್ಟ್ ಆತ. ಸತಾರ ಡಿಪಾರ್ಟ್ ಆಯ್ತು. ಇನ್ನು ಮಿಡಲ್ ಯಾವ ಸ್ಟಾಪ್ ಇಲ್ಲ, ಒಮ್ಮೆ ಡೈರೆಕ್ಟ್ ಮೀರಾಜ್ಗೆ ಸ್ಟಾಪ್ ಆಗೈತಿ ನೆಕ್ಸ್ಟ್ ಒಮ್ಮೆ. ನೋಡ್ರಿ ಸತಾರ ಆದಿಂದ ಟ್ರೈನಿಗೆ ಫುಲ್ ಸ್ಪೀಡ್ ಕ್ಯಾಪ್ಚರ್ ಮಾಡೈತಿ, 110 ಹೊಂಟೈತಿ. ಆಲ್ಮೋಸ್ಟ್ ಅಲ್ಲಿ ಈವ್ನಿಂಗ್ ಆಗೈತಿ, ಸಂಜೆ ಆಗೈತಿ, ಏನೂ ಲೈಟ್ ರಿಫ್ಲೆಕ್ಟ್ ಆಗೋದ್ರಿಂದ ಹೊರಗಡೆ ವ್ಯೂಗಳು ಅಷ್ಟಾಗಿ ಏನು ಜಾಸ್ತಿ ಕಾಣಂಗಿಲ್ಲ. ಆದರೂ ಎಷ್ಟಾಗತ್ತೆ ಅಷ್ಟು ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಮ್ಮೆ ಮಿರಾಜ್ದಾಗ ಬಂದು ಸಿಗ್ತೀನಿ. ಸತಾರದಾಗ ನಮ್ದು ಡಿನ್ನರ್ ಬೋರ್ಡ್ ಮಾಡ್ಯಾರ ಇಲ್ಲೇ. ಈ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಕೊಡ್ಬೋದು ಅನ್ಸತ್ತೆ, ಕೊಟ್ರೆ ಅದನ್ನ ಏನೈತಿ ರಿವ್ಯೂ ಮಾಡಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಈಗ ಈವ್ನಿಂಗ್ ಟೀ ಕೊಡಾಕತ್ತಾರ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಅದು ಏನಿಲ್ಲ, ಬಟ್ ಈವ್ನಿಂಗ್ ಟೀ ಅಷ್ಟ ಅದ, ನೀವೇ ತಗೋಬಹುದು.
ಬರೀ ನಾವು ಟೀ ಯಾರ ಕಾಫಿ ರೈಸ್ಕೊಳ್ಳು ಸರ್ ಕಾಫಿ ಗಿಟ್ ದೀಜಿ ನೋಡ್ರಿ ಕಾಫಿ ಹಾಟ್ ವಾಟರ್ ಕೊಡ್ತಾರೆ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು 150 ml IRCTC ಸ್ಟ್ಯಾಂಡರ್ಡ್ ಕಪ್ ಇದೆ ಇದ್ರೊಳಗೆ 100 ml ಅಷ್ಟೇ ಹಾಕೋಬೇಕು ಯಾಕಂದ್ರೆ 150 ml ನೀವು ಪೂರ್ತಿ ಹಾಕೊಂಡ್ರೆ ಪೂರ್ತಿ ಅದ್ರೊಳಗೆ ಏನು ನಿಮ್ಗೆ ಸ್ವಾದ ಬರಲ್ಲ ಬರೀ ಹಾಟ್ ವಾಟರ್ ಹಾಕ್ತಾರೆ ನೋಡ್ರಿ ಅಭಿ ಅಭಿ ತೊಡ ಬರ್ರಿ ನಾನು ಸೊಸೈಟಿ ಡೈಲಿ ಇನ್ಸ್ಟಂಟ್ ಕಾಫಿ ಪ್ರೀಮಿಕ್ಸ್ ತೊಗೊಂಡಿನಿ ಹಂಗೆ ನನ್ನ ಕಡೆ ಒಂದು ಟೀ ಮಿಕ್ಸು ಐತಿ ಸೊಸೈಟಿ ಡೈಲಿ ಮಸಾಲ ಫ್ಲೇವರ್ ಇನ್ಸ್ಟಂಟ್ ಪ್ರೀಮಿಕ್ಸ್ ಟೀನೂ ಐತಿ ಕಾಫಿನೂ ಐತಿ ನಾನು ಫಸ್ಟ್ ಕಾಫಿ ಮಿಕ್ಸ್ ಮಾಡ್ಕೊಂಡ ಹೆಂಗೆ ಟೇಸ್ಟ್ ಹೇಳ್ತೀನಿ ಬರ್ರಿ ಈಗ ಕಾಫಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ ಕಾಫಿ ಕಲರ್ ಹೆಂಗಾಗೈತಿ ಕುಡ್ದು ಹೇಳ್ತೀನಿ ಬರ್ರಿ ಹೆಂಗೈತೆ ಅಂತ ಏನು ಫ್ಲೇವರ್ ಬರ್ತಿಲ್ಲ ಬರೀ ಬಿಸಿನೀರು ಕುಡ್ದಂಗೆ ಅನ್ಸಕತ್ತೈತಿ ಕಾಫಿ ಮಾತ್ರ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಜಾಸ್ತಿ ಹಾಕ್ಸ್ಕೊಂಡೆ ಅನ್ಸುತ್ತ ನೋಡೋನು ಕಾಫಿ ಅಂತೂ ನಂಗೆ ಇಷ್ಟ ಆಗಲಿಲ್ಲ ಆಮ್ಯಾಗೆ ಪ್ರೀಮಿಕ್ಸ್ ಟೀ ರೇಟ್ ನೋಡೋನು ಗೊತ್ತಾಗತ್ತೆ ನೋಡು ನಾನು ನೀರು ಜಾಸ್ತಿ ಹಾಕ್ಸ್ಕೊಂಡಿದ್ದೆ ಇನ್ನೊಂದು ಕಿಟ್ ಇಸ್ಕೊಂಡೆ ಫ್ರೆಂಡ್ ಹತ್ರ ಹಾಕ್ಕೊಂಡಿನಿ ಈಗ ಹೇಳ್ತೀನಿ ಬರ್ರಿ ಟೇಸ್ಟ್ ಮಾಡಿ ಕುಡ್ದ ಕಾಫಿ ಫ್ಲೇವರ್ಫುಲ್ ಐತಿ ನೀರು ಕಡಿಮೆ ಹಾಕೋಬೇಕು ಈಗ ಗೊತ್ತಾಯ್ತು ನೀವು ಕಾಫಿ ಯಾರ ತೊಗೊರಿ ಟೀ ಯಾರ ತೊಗೊರಿ ನೀರು ಕಡಿಮೆ ಹಾಕೋಬೇಕಂತ ಈಗ ಗೊತ್ತಾಯ್ತು ನೀರು ಕಡಿಮೆ ಹಾಕೊಂಡು ಕುಡಿದ್ರೆ ಇದಿರುತ್ತೆ ನೀರು ಜಾಸ್ತಿ ಹಾಕೊಂಡು ಕುಡಿದ್ರೆ ಏನೂ ಫ್ಲೇವರ್ ಬರೋಂಗಿಲ್ಲ ಇದ್ರದ ಇದನ್ನು ಮುಗಿಸಿ ಟೀ ರಿವ್ಯೂ ಮಾಡ್ತೀನಿ ತಡ್ರಿ ಕಾಫಿ ಆಗಿತ್ತು ಬರೀಗೆ ಟೀ ಮಿಕ್ಸ್ ಮಾಡಿ ತೋರಿಸ್ತೀನಿ ಟೀ ಹೆಂಗಿರುತ್ತಂತ ನೋಡ್ರಿ ನೀರು ಸ್ವಲ್ಪ ಹಾಕ್ಕೊಂಡೀನಿ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ಟೀ ಹೆಂಗೈತೆ ಅಂತ ಕುಡ್ದ ಪ್ರೀಮಿಕ್ಸ್ ಟೀ ಮಾತ್ರ ನಂಬರ್ 1 ಅಲ್ಟಿಮೇಟ್ ಶುಂಠಿ ಮತ್ತು ಎಲ್ಲ ಅದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರಲ್ಲ ಅದ್ರದ್ದೆಲ್ಲ ಫ್ಲೇವರ್ ಬರಾಕದ ಟೀ ಮಾತ್ರ ಫುಲ್ ಫ್ಲೇವರ್ಫುಲ್ ಐತಿ ಸ್ವಲ್ಪ ಘಾಟ್ ಐತಿ ದೌತಿ ಅಂತಾರಲ್ಲ ನಮ್ಮ ಕಡೆ ದೌತಿ ಎಲೆ ಇದ್ದಂಗೆ ಅದಾವ ಲವಂಗ ಐತಿ ಕರಿಕಾಳು ಏಲಕ್ಕಿ ಎಲ್ಲ ಹಾಕ್ಯಾರ ಟೀ ಮಾತ್ರ ಮಸ್ತ್ ಐತಿ ಕಾಫಿಕಿನ ಟೀನೇ ಬೆಟ್ರ್ ಪೂರ್ತಿ ಟೀ ಮುಗಿಸಿ ಸಿಗ್ತೀನಿ ಬರ್ರಿ ನೋಡ್ರಿ ನಿಮ್ಮ ಸಂಬಂಧ ರಿವ್ಯೂ ಮಾಡಕ್ಕೆ ಟೀ ಕಾಫಿ ಎರಡು ಒಮ್ಮೆ ಕುಡಿದ್ನಿ ಹೊರಗೆ ಪೂರ್ತಿ ಡಾರ್ಕ್ ಆಗೈತಿ ಹೊರಗಿನ ವ್ಯೂ ಏನು ಕಾಣಂಗಿಲ್ಲ ಲೈಟಾಗಿ ರಿಫ್ಲೆಕ್ಟ್ ಆಗಾಕತ್ತೈತಿ ಒಮ್ಮೆ ಮಿರಾಜ್ ಬಂದ್ಮ್ಯಾಗ ಸಿಗ್ತೀನಿ ಬರ್ರಿ ನಾ ನೋಡ್ರಿ ಟ್ರೈನಿಗೆ 1 ಗಂಟೆ ಡಿಲೇ ಆಗಿ ಮಿರಾಜ್ಗೆ ಅಪ್ರೋಚ್ ಆಗೈತಿ ನೋಡೋಣ ಬರ್ರಿ ಇಲ್ಲಿ ವೆಲ್ಕಮ್ ಹೆಂಗೈತಿ ಮತ್ತು ಫ್ಲಾಗ್ ಆಫ್ ಇಲ್ಲಿ ಹೆಂಗೆ ಮಾಡ್ತಾರೆ ರಿಸೀವ್ ಹೆಂಗೆ ಮಾಡ್ಕೋತಾರ ನೆಕ್ಸ್ಟ್ ಟ್ರೈನ್ ಹೆಂಗೆ ವೆಲ್ಕಮ್ ಮಾಡ್ಕೊಂಡು ಕಳಿಸ್ತಾರ ಅಂತ ತೋರಿಸ್ತೀನಿ ನಿಮ್ಗೆ ಪೂರ್ತಿ ಎಲ್ಲ ಡಾರ್ಕ್ ಆಗೈತಿ ಏನೂ ಕಾಣಿಸಂಗಿಲ್ಲ ಹೊರಗಿನ ವ್ಯೂ ಮಿರಾಜ್ ಬಂತು ಈಗ ಡೋರ್ ಓಪನ್ ಆಗ್ತಾವ ನೋಡ್ರಿ ಇಲ್ಲೂ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡ್ರು ಫುಲ್ ಗ್ರ್ಯಾಂಡ್ ವೆಲ್ಕಮ್ ಅದ ಇಲ್ಲಿ ಎಲ್ಲರೂ ಮತ್ತೆ ಇಲ್ಲಿಂದ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಹಾಕ್ತಾರೋ ಅಪ್ ಟು ಬೆಳಗಾವಿ ತನ ನೋಡ್ರಿ ಇಲ್ಲೇ ನಮ್ದು ಫುಡ್ಡು ಪ್ಯಾಂಟ್ರಿಗೆ ಹಾಕ್ತಾರೋ ಫುಡ್ಡು ಪ್ಯಾಂಟ್ರಿಗೆ ಹಾಕಾಕತ್ತಾರೋ ಜಾಸ್ತಿ ಟೈಮ್ ಇಲ್ಲ ಇಲ್ಲಿ ಕ್ರೂನು ಚೇಂಜ್ ಆಕತಿ ಒಳಗಡೆ ಡೋರ್ ಯಾವಾಗ ಕ್ಲೋಸ್ ಆಗತ್ತೆ ಹೇಳಕ್ ಬರೋದಿಲ್ಲ ಒಳಗಡೆ ಬಂದ ಸಿಗ್ತೀನಿ ಬರ್ರಿ ನಿಮ್ಗೆ ಆಲ್ರೆಡಿ ವಿಸಲ್ ಆಯಿತು ಸಿಗ್ನಲ್ಲು ಆಯಿತು ನೋಡ್ರಿ ಟ್ರೈನ್ ಈಗ ಹಾಕಾತು ಮಿರಾಜ್ ಡಿಪಾರ್ಟ್ ಆಗತ್ತೆ ನೋಡ್ರಿ ಈಗ ನೋಡ್ರಿ ಮಿರಾಜ್ ಡಿಪಾರ್ಟ್ ಆತ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಬೆಳಗಾವಿ ಇಲ್ಲಿಂದ ಬೆಳಗಾವಿ 138 ಕಿಲೋಮೀಟ್ರ್ ಅದ ಸ್ವಲ್ಪ ಖರ್ಚು ಸ್ವಲ್ಪ ಲೈನ್ ಇದಿರೋದ್ರಿಂದ 2 ಅವರ್ ಬೇಕು ಇಲ್ಲಿಂದ ನೋಡ್ರಿ ಮಿರಾಜ್ ಡಿಪಾರ್ಟ್ ಆತ ಇಲ್ಲಿ ನಮಗಿನ್ನು ಫುಡ್ ಸರ್ವ್ ಮಾಡ್ತಾರೆ ಫುಡ್ ಏನೇನು ಕೊಡ್ತಾರೋ ಅಂತೇಳಿ ನಿಮ್ಗೆ ತೋರಿಸಿ ಎತ್ತಿಂದ ರಿವ್ಯೂ ಮಾಡ್ತೀನಿ ಬರ್ರಿ ಇನ್ನು ಒಮ್ಮೆ ಫುಡ್ ಬರೋಣ ಒಮ್ಮೆ ನಿಮ್ಗೆ ಅದನ್ನ ತೋರಿಸ್ತೀನಿ ಬೆಳಗಾವಿ ಬರೋಣ ಅಲ್ಲೇ ಸಿಗ್ತೀನಿ ಎಲ್ಲ ಡಾರ್ಕ್ ಇರೋದ್ರಿಂದ ಏನೂ ಕಾಣಿಸಂಗಿಲ್ಲ ಹೊರಗೆ ಬೆಳಗಾವಿಂತ್ರ ಸ್ವಲ್ಪ ಪ್ಯಾಸೆಂಜರ್ ಇದೆ ಮಿರಾಜಿಂತ್ರ ಸ್ವಲ್ಪ ಪ್ಯಾಸೆಂಜರ್ ಬೋರ್ಡ್ ಆಗ್ಯಾರ ಇಲ್ಲಿಗೆ ಆಲ್ರೆಡಿ ಟ್ರೈನ್ ಮಿರಾಜ್ ಡಿಪಾರ್ಟ್ ಆಗೈತಿ ಇವ್ರು ಪವನ್ ಸರ್ ಅಂತ ಇವರ ನಮ್ಗೆ ಪಾಸ್ ಕೊಡೋಕೆ ಹೆಲ್ಪ್ ಮಾಡಿದ್ರು ಸೌತ್ ವೆಸ್ಟರ್ನ್ ರೈಲ್ವೆ ಒಳಗೆ ಕೆಲಸ ಮಾಡ್ತಾರೆ ಸರ್ ನೋಡ್ರಿ 85 km/h ಐತಿ ಟ್ರೈನಿಗೆ ಅದ ಸ್ವಲ್ಪ ಡಿಸ್ಕಷನ್ ಮಾಡತ್ತಿದ್ವಿ ಪಾಸಿಂದ ನೋಡ್ರಿ ಆಲ್ರೆಡಿ ಕೇಟ್ರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡ್ಯಾರ ಫುಡ್ ಕೊಡಾಕತ್ತಾರ ಫುಡ್ ಅದು ಏನು ಕೊಡ್ತಾರೆ ತೋರಿಸಿ ನಿಮಗೂ ರಿವ್ಯೂ ಮಾಡ್ತೀನಿ ಬರ್ರಿ ಸೀಟ್ನಾಗ ಕೂತ್ಕೊಳ್ಳು ಥ್ಯಾಂಕ್ ಯು ಸರ್ ಕಂಪ್ಲೀಟ್ ವೆಜ್ ಮೀಲ್ ಇರುತ್ತಿದ ವೆಜ್ ಮೀಲ ಇಷ್ಟ ಐತಿ ಇದನ್ನ ಓಪನ್ ಮಾಡಿ ಏನೇನೈತೆ ಅಂತೇಳಿ ನಿಮ್ಗೆ ರಿವ್ಯೂ ಮಾಡ್ತೀನಿ ಬರ್ರಿ
ಫಸ್ಟ್ ಇದೊಂದು ಬಾಕ್ಸ್ ಕೊಟ್ಟಾರ, ಆಮೇಲೆ ಈಗ ಕಟ್ಲರಿ ಮತ್ತು ಚಪಾತಿ ಕೊಡಾಕ ದಹಿ ಅಂದ್ರೆ ಮೊಸರು ಕಟ್ಲರಿ ಚಪಾತಿ ಕೊಡಾಕತ್ತಾರ ನೋಡ್ರಿ. ಚಪಾತಿ ಕಟ್ಲರಿಗಳು ಕೊಟ್ರು. ಇದು ಒಂದೇ ಭಾರತ್ ಇನಾಗ್ರಲ್ ಸ್ಪೆಷಲ್ ಊಟ. ಕಮರ್ಷಿಯಲ್ ಒಳಗೆ ಏನು ಇರ್ತೈತೆ ಅಂತ ಗೊತ್ತಿಲ್ಲ, ಬಟ್ ಇನಾಗ್ರಲ್ ಸ್ಪೆಷಲ್ನಾಗ ಮಾತ್ರ ಈ ಊಟ ಐತಿ. ಕಮರ್ಷಿಯಲ್ ಸಾಧ್ಯ ಆದ್ರೆ ಅದನ್ನು ಕಮರ್ಷಿಯಲ್ ಜರ್ನಿ ಮಾಡಿ ಅದ್ರೊಳಗೆ ಏನು ಕೊಡ್ತಾರಂತೆ ತೋರಿಸ್ತೀನಿ. ಬರ್ರಿ ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ಊಟ ಹೆಂಗೈತೆ ಅಂತ ಟೇಸ್ಟ್ ಹೇಳ್ತೀನಿ ನೋಡ್ರಿ. ಫುಡ್ ಸರ್ವ್ ಮಾಡೋದು ಇನ್ನೂ ಮುಗ್ದೇ ಇಲ್ಲ, ಇನ್ನೂ ಸರ್ವ್ ಮಾಡ್ಲಿಕ್ಕತ್ತಾರ ನೋಡ್ರಿ. ಅಮೂಲ್ ಮಸ್ತಿ ಲಸ್ಸಿ ಕೊಟ್ಟರು. ನೋಡೋಣ ಬರ್ರಿ ಇನ್ನೂ ಏನೇನು ಕೊಡ್ತಾರೆ. ಟೋಟಲ್ ಕಂಪ್ಲೀಟ್ ಪೂರ್ತಿ ಮುಗಿದ್ಮ್ಯಾಗ ಇನ್ನೂ ಸರ್ವ್ ಮಾಡಾಕತ್ತಾರ, ಅದಾದ್ಮ್ಯಾಗ ತೋರಿಸ್ತೀನಿ ನೋಡ್ರಿ. ಕೆಲವೊಂದು ದಿವ್ಸ ತನಕ ಮೊಸರು ಕೊಟ್ಟಾರ, ನಮ್ಗೆ ಇದನ್ನ ಮಜ್ಜಿಗೆ ಕೊಟ್ಟಾರ. ಕೇಳೋನ್ ತಡ್ರಿ ಮೊಸರು ಐತಿಲ್ಲ ಅಂತೇಳಿ ಕೊಟ್ರೆ ಇಸ್ಕೊಳ್ಳೋದು. ಬರ್ರಿ ಈಗ ಮೊಸರು ಕೊಡ್ತಾರ ಕೇಳ. ದಹಿ ದೇ ದೀಜಿ ದಹಿ ನೋಡ್ರಿ. ಮೊಸರು ಬಟರ್ ನೈ ಚೈ ಬಟರ್ ಮಿಲ್ಕ್ ನೈ ಚೈ. ನನಗೆ ಮಜ್ಜಿಗೆ ಕೊಟ್ಟಿದ್ರು, ಮಜ್ಜಿಗೆ ಬಿಟ್ಟು ನಾನು ಮೊಸರು ಇಸ್ಕೊಂಡೆ. ಇದು ಕಂಪ್ಲೀಟ್ ಮೀಲ. ನಾನಿನ್ನ ಊಟ ಮಾಡಿಲ್ಲ. ಇಲ್ಲಿ ನಮ್ಮ ಕೋ ಪ್ಯಾಸೆಂಜರ್ ವೆಂಕಟೇಶ್ವರ ಅದಾರ, ಅವ್ನು ಕೇಳೋಣ ಬರ್ರಿ ಊಟ ಹೆಂಗೈತೆ ಅಂತ. ಬ್ರದರ್ ಊಟ ಹೆಂಗದ? ಹಾಂ एकदम मस्त. ಯಾವ್ದು ಇಷ್ಟ ಆಯ್ತಾ? पनीर कुर्मा ಭಾಳ ಮಸ್ತ್ ಅದ. ಪನ್ನೀರ್ ಕುರ್ಮಾ ಜರಾ ಚಲೋ. ಸ್ಪೆಷಾಲಿಟಿ ಏನು ಗೊತ್ತೇನ, ಯಾವಾಗ ನಾವು ಇಷ್ಟು ಒಂದೇ ಬಾರಿ ಟ್ರಾವೆಲ್ ಮಾಡಿರಿ, ಹಾಂ ಅದು ಫಸ್ಟ್ ಟೈಮ್ ನಮ್ಗೆ ಅಡಿಕೆ ಚೀಟ್ ಕೊಟ್ಟಾರ. ಇಷ್ಟು ಒಂದೇ ಬಾರಿ ಟ್ರೈ ಮಾಡಿದ ಇಷ್ಟು ಒಂದೇ ಬಾರಿ ಹತ್ತೀವಿ. ಫಸ್ಟ್ ಟೈಮ್ ನಮ್ಗೆ ಸಿಕ್ಕಿತ್ತು ಅಡಿಕೆ ಚೀಟ್. ಅದು ಮಿಲ್ಕ್ ಅದು ಮಿಟ್ಟ ಮಸಾಲ ಅಂತ. ಅಲ್ಲ ನನಗೆ ಕರ್ಡ್ ಕೊಟ್ಟಾರು, ನಿಮ್ಗೆ ಯಾಕೆ ಮಜ್ಜಿಗೆ ಕೊಟ್ಟಾರು ಯಾಕಂತ ಹೇಳ್ಬೋದನ? ಒಬ್ಬೊಬ್ರಿಗೆ ಅದು ಬ್ಯಾಚ್ ವೈಸ್ ಇದು ಮಾಡತ್ತಾರ. ಒಬ್ರಿಗೆ 10 ಜನಕ್ಕೆ ಹಿಂಗೆ ಕೊಡತ್ತಾರ, 10 ಜನಕ್ಕೆ ಇದು ಮಾಡತ್ತಾರ. ಬೇಕಂದ್ರೆ ಕೇಳಿಸ್ಕೋಬೋದು. ಓವರ್ ಆಲ್ ಫುಡ್ಡಿಗೆ 10 ಔಟ್ ಆಫ್ ಎಷ್ಟು ರೇಟಿಂಗ್ ಕೊಡ್ತೀರಿ? 10 ಔಟ್ ಆಫ್ 10 ಕೊಡ್ತೀನಿ. 10 ಔಟ್ ಆಫ್ 10 ಕೊಡ್ತೀನಿ, ಏನು ಮಿಸ್ ಇಲ್ಲ. ವೆಂಕಟೇಶ್ ಅವರು 10 ಔಟ್ ಆಫ್ 10 ಕೊಟ್ಟು ಆಗಡೆ ವೆಂಕಟೇಶ್ ಅವ್ರ ರಿವ್ಯೂ ಕೇಳಿದ್ರಿ. ಈಗ ಬರ್ರಿ ಏನೇನೈತೆ ಅಂತ ಹೇಳ್ತೀನಿ. ಇದು ಪನ್ನೀರ್ ಕುರ್ಮಾ, ದಿಸ್ ಇಸ್ ಆಲ್ಸೋ ಸೇಮ್ ಪನ್ನೀರ್ ಕುರ್ಮಾ. 2 ಗುಲಾಬ್ ಜಾಮೂನ್ ಕೊಟ್ಟಾರ. ಇದು ದಾಲ್ ಅಂತೂ ತಿಕ್ಕೈತಿ. ಸಲಾಡ್ ಒಳಗೆ ಗಜ್ಜರಿ, ಸೌತೆಕಾಯಿ, 1 ಪೀಸ್ ಟೊಮ್ಯಾಟೊ ಐತಿ, ಅದು ಕೊಟ್ಟಾರ. ಇಲ್ಲಿ ಮಿಕ್ಸ್ ವೆಜ್ ಐತಿ, 1 ಪ್ರೀ ಮಿಕ್ಸ್ಡ್ ಮ್ಯಾಂಗೋ ಪಿಕಲ, 1 ಸೋಂಪು ಕೊಟ್ಟಾರ, ಮೀಠಾ ಮಸಾಲ ಅಂತೇಳಿ ಬಡೆ ಸೋಪ್ ಇದು ಹಿಂಗೆ ಕೊಟ್ಟಾರ. ಇಲ್ಲಿ ಇದು ಆ್ಯಕ್ಚುಲಿ ಇದು ಗೀ ರೈಸ ಇಷ್ಟ ಐತೆ ನೋಡ್ರಿ. ಇಲ್ಲಿ ಮೊಸರು, 3 ಚಪಾತಿ ಕೊಟ್ಟಾರ. ಒಂದೊಂದ್ರೊಳಗೆ 2 ಕೊಡ್ತಾರೆ, ಇವ್ರು 3 ಕೊಟ್ಟಾರ. ನಾವು ಒಂದೊಂದು ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ಹೆಂಗೈತೆ ಅಂತೇಳಿ. ಪನ್ನೀರ್ ಬಾಜಿಗೆ ಸ್ವಲ್ಪ ಮಸಾಲ ಜಾಸ್ತಿ ಆಗೈತಿ. ದಾಲ್ 100% ಓಕೆ, ದಾಲ್ನಾಗ ಏನು ಕಂಪ್ಲೀಟ್ ಇಲ್ಲ. ಗೀ ರೈಸು, ರೈಸು ಓಕೆ. ಇದು ಮಿಕ್ಸ್ ವೆಜ್. ವೆಂಕಟೇಶ್ ಅವರ ನಿಮ್ಗೆ ಮಿಕ್ಸ್ ವೆಜ್ ಹೆಂಗೆ ಅನಿಸಿ? ಮಿಕ್ಸ್ ಚಲೋ ಯಾಕೋ ನಂಗೆ ಮಿಕ್ಸ್ ವೆಜ್ ಒಂದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗತ್ತಿತ್ತು, ಅದಕ್ಕೆ ಇರ್ಬೋದು. ಪ್ಯಾಕ್ ಮಾಡಿಟ್ಟಿರ್ತಾರಲ್ಲ ಅದಕ್ಕೆ ಏನಾರ ಸ್ವಲ್ಪ ಸ್ಮೆಲ್ ಬರ್ತಿರ್ಬೇಕು. ಇಲ್ಲ ಓವರ್ ಆಲ್ ಚಲೋ ಅದ. ಬರೀ ಇದು ಮುಗಿಸಿ ಸಿಗ್ತೀನಿ ನೋಡ್ರಿ. ಇದು ಪುಣೆ ಹುಬ್ಳಿ ಒಂದೇ ಭಾರತ್ ಇನಾಗ್ರಲಿಂದ ಲಾಸ್ಟ್ ಮೀಲ. ಇದಾದ್ಮೇಲೆ ಏನೂ ಪ್ರೊವೈಡ್ ಮಾಡಂಗಿಲ್ಲ ನಮಗೆ. ಸೀದಾ ಒಮ್ಮೆ ಬೆಳಗಾವಿ ಒಳಗೆ ವೆಲ್ಕಮ್ ಮಾಡ್ಕೋತಾರೋ, ಅಲ್ಲಿಂದ ಬೋರ್ಡ್ ಆಗೋದು, ಹುಬ್ಳಿ ಒಳಗೆ ಡಿಬೋರ್ಡ್ ಆಗೋದು, ಹುಬ್ಳಿ ಒಳಗೆ ಎಂಡ್ ಆಗತ್ತಿದ. ಆಲ್ರೆಡಿ 1.5 ತಾಸು ಲೇಟ್ ರನ್ನಿಂಗ್ ಆಗತ್ತೆ ಟ್ರೈನ. ಎಷ್ಟೊತ್ತಿವೋ ಹುಬ್ಳಿ ಮುಟ್ಟತ್ ನೋಡೋಣ ಬರ್ರಿ. ಅಷ್ಟರೊಳಗೆ ಇದನ್ನು ಮುಗಿಸಿ ಸಿಗ್ತೀನಿ. ಹೋಪ್ ಯು ಎಂಜಾಯಿಂಗ್ ದಿಸ್ ವ್ಲಾಗ್. ಊಟ ಅಂತ ಪೂರ ಎಲ್ಲ ಫಿನಿಶ್ ಮಾಡೀನಿ. ನಾನು ಕೇಳಿದ್ರೆ ಊಟಕ್ಕೆ ನಾ 10 ಔಟ್ ಆಫ್ 9 ಕೊಡ್ತೀನಿ. ಫುಡ್ ಎಕ್ಸಲೆಂಟ್ ಇತ್ತಂತೂ ಹೇಳಂಗಿಲ್ಲ, ಚಲೋ ಇಲ್ಲ ಅಂತ ಹೇಳಂಗಿಲ್ಲ. ಗುಡ್, ಊಟ ಮಾತ್ರ ಚಲೋ ಇತ್ತು. ನಿಂತಾರೋ
ಫುಡ್ ಹೆಂಗಿದೆ ಅಂತ ಕೇಳೋಣ ಬರ್ರಿ. ಹೆಂಗಿದ್ರು ರುದ್ರೇಶ್ವರ ಫುಡ್? ಚಲೋ ಐತ್ರಿ. ಆ ರೀತಿ ರೇಟಿಂಗ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಿ? 10 ಔಟ್ ಆಫ್ 7. ನಾನು 9 ಕೊಟ್ಟಿದ್ದೆ, ನನಗಿನ್ನ ಕಡಿಮೆ ಕೊಟ್ಟಾರ ಅವ್ರ. ಕರೆಕ್ಟ್ ಅದ ಅವ್ರ ರೇಟಿಂಗ್. ಇಲ್ರಿ ಪ್ರಾಬ್ಲಮ್ ಏನಂದ್ರೆ ಅದೇ ಊಟ ಹೋಗಂಗಿಲ್ಲ. ನಾನೀಗ C4 ಕೋಚ್ನಾಗ ಅದೀನಿ. ಎಲ್ಲ ಸರ್ಸ್ ಎಲ್ಲ ಅಲ್ಲಿ ಡಿನ್ನರ್ ಮಾಡಕತ್ತಾರ. ನಾ ಇದ್ರ ಪುಣೆ ಒಳಗೆ ಬೋರ್ಡ್ ಆಗಿದ್ದೆ. ಪುಣೆ ಒಳಗೆ ಹತ್ತಿದಾಗಿಂತ ಇಲ್ಲಿ ತನ ಚಿಕ್ಕೋಡಿ ರೋಡ್ ಡಿಪಾರ್ಟ್ ಆಗೈತಿ. ಈಗ ಜಾಯ್ ಆಫ್ ಟ್ರೈನ್ ಅಂತ ಹೇಳ್ಬೋದು. ಅಲ್ಲಿ ಬೋರ್ಡ್ ಆದಾಗಿಂತ ನಮಗೆ ಫುಡ್ ಆಗಲಿ ಏನೋ ನೀರಾಗಲಿ ಟೀ ಕಾಫಿ ಎಲ್ಲ ಕರೆಕ್ಟಾಗಿ ಪ್ರೊವೈಡ್ ಮಾಡ್ಯಾರ. ಈ ಟ್ರೈನ್ ಹಿಟ್ ಆಗ್ಲಿ ಅಂತೇಳಿ ಹೇಳ್ತೀನಿ. ಪುಣೆಯಿಂದ ಹುಬ್ಳಿಯಿಂದ ಪುಣೆಗೆ ಟ್ರಾವೆಲ್ ಮಾಡೋರಿಗೆ ಒಂದೇ ಭಾರತ್ ಭಾರಿ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೋಡ್ ಆಗತ್ತೀಗ. ಯಾಕಂದ್ರೆ ಫ್ಲೈಟು ಅಷ್ಟು ಕನೆಕ್ಟಿವಿಟಿ ಇಲ್ಲ. ಇದು ವೀಕ್ಲಿ 3 days ರನ್ ಆಗೋದ್ರಿಂದ ಹುಬ್ಳಿಯಿಂದ ಪುಣೆಗೆ ಹುಬ್ಳಿಗೆ ಹೋಗಾಕ ಫಾಸ್ಟೆಸ್ಟ್ ಮೋಡ್ ಆತೀಗ. ಬೆಳಗಾವಿ ಪೀಪಲ್ಗೆ ಹುಬ್ಳಿ ಪೀಪಲ್ಗೆ ಮೋಸ್ಟ್ ಹೆಲ್ಪ್ಫುಲ್ ಟ್ರೈನ್ ಇದೆ. ಆರಾಮ ಬೆಳಿಗ್ಗೆ ಹೋಗಿ ವಾಪಸ್ ಈವ್ನಿಂಗ್ ಬರ್ಬೋದು. ಸರ್ ಏನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ ಸರ್ ಈ ಟ್ರೈನ್ ಬಗ್ಗೆ? ಸರ್ एक मिनट ಊಟ 1 ನಂಬರ್ ಇದೆ ಸರ್. ಗುಡ್ ಫುಡ್ ಸರ್ ಗುಡ್ ಸರ್ವಿಸ್ ಗುಡ್ ಟ್ರೈನ್ ಸರ್ ನೀವೇನಾದ್ರು ಸರ್ ನಿಮ್ಗೆ ಒಂದೇ ಭಾರತ್ನೊಳಗೆ ಏನು ಜಾಸ್ತಿ ಇಷ್ಟ ಆಗುತ್ತೆ ಸರ್? ಟ್ರಾವೆಲ್, ಫುಡ್ಡು, ಫೇರು? ಅತ್ಯುತ್ತಮವಾದಂತಹ ಸೇವೆ ಸರ್ವಿಸ್. ಸರ್ ನಾವು ಅತ್ಯಂತ ವೇಗವಾಗಿ ಹೋಗುವಂತ ಟ್ರೈನ್ ಇದು. ಸರ್ ಸಮಯ ಉಳಿತಾಯ. ಸರ್ ಜೀವನದಾಗ ಸಮಯ ಬಹಳ ಮುಖ್ಯದ. ಹಾಂ ಸಮಯ ಅಮೂಲ್ಯ. ಹಾಂ ಸಮಯ ಉಳಿಬೇಕಾಗಿದೆ. ಮತ್ತು ಇವತ್ತು ಸಾಮಾನ್ಯ ಜನ ಕೂಡ ಒಂದೇ ಭಾರತದಲ್ಲಿ ಟ್ರೈನ್ನಲ್ಲಿ ಸಾಮಾನ್ಯ ನರೇಂದ್ರ ಮೋದಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಒಳ್ಳೆಯ ಊಟನೂ ಕೂಡ ನಮಗೆ ಸಿಗ್ತಾ ಇದೆ. ಒಳ್ಳೆಯ ವ್ಯವಸ್ಥೆ ಇದೆ. ಸರ್ ಮತ್ತು ಭಾರತದಲ್ಲಿ ತಯಾರಾದಂತಹ ಒಂದೇ ಭಾರತ ಟ್ರೈನು ಅದು ನಮ್ಮ ಹೆಮ್ಮೆ ಸರ್. ಮೇಕ್ ಇನ್ ಇಂಡಿಯಾ ಒಳಗೆ ರೆಡಿ ಆಗೈತೆ ಸರ್. ಮೇಕ್ ಇನ್ ಇಂಡಿಯಾ ಹಾಂ ಸರ್. ನಮ್ಮ ಹೆಮ್ಮೆ, ಹಾಂ ಸರ್. ನಮ್ಮ ದೇಶ, ನಮ್ಮ ಪ್ರಧಾನಮಂತ್ರಿ. ಸರ್ ನೀವು ನೆಕ್ಸ್ಟ್ ಕರ್ನಾಟಕಕ್ಕೆ ಯಾವ ರೂಟ್ನಾಗ ಒಂದೇ ಭಾರತ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಯಾವ ರೂಟ್ನಾಗ ಒಂದೇ ಭಾರತ್ ಇನ್ನೊಂದು ಕರ್ನಾಟಕ ಬೇಕಂತ ಹೇಳ್ತೀರಿ ಸರ್? ಆಲ್ ಓವರ್ ಕರ್ನಾಟಕ. ಇವತ್ತು ಹೈದರಾಬಾದು ಬೆಳಗಾವಿ ಕನೆಕ್ಟ್ ಆಗಿದೆ. ಹೌದು ಹೌದಾ ಸರ್? ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನಿಮ್ಮ ಆಸೆ ನೆರವೇರಲಿ ಅಂತ ಹೇಳ್ತೀವಿ ಸರ್. ನೋಡ್ರಿ ಇದು ರಿವ್ಯೂ. ಇಲ್ಲಿದ್ದ ಪ್ಯಾಸೆಂಜರ್ಸು ಮತ್ತು ಪೊಲಿಟಿಷಿಯನ್ಸು ಇದು ಕ್ಯಾಬಿನ್. ಅವರು ಸಿಕಂದ್ರಾಬಾದು ಹುಬ್ಳಿ ಒಂದೇ ಭಾರತ್ ಮತ್ತು ಬೆಳಗಾವಿ ಸಿಕಂದ್ರಾಬಾದ್ ಒಂದೇ ಭಾರತ್ ಬೇಕಂತೇಳಿ ಬೇಡಿಕೆ ಇಟ್ಟಾರ. ಆದಷ್ಟು ಬೇಗ ಆ ಬೇಡಿಕೆ ಇದಾಗಲಿ ಈಡೇರಲಿ. ಅದ್ರ ಜೊತೆ ನಮಗೂ ಬಿಜಾಪುರದಿಂದ ಬೆಂಗಳೂರಿಗೆ ಒಂದು ಒಂದೇ ಭಾರತ್ ಬಿಟ್ರೆ ಅದು ಸಕ್ಸಸ್ ಆಗತ್ತಂತ ಹೇಳ್ತೀನಿ. ನೋಡ್ರಿ ನಾನು ಲಾಸ್ಟ್ ಮೀಲ್ ಅಂತ ಹೇಳಿದ್ದೆ. ಇದಾದ್ಮೇಲೆ ಮತ್ತೆ ಸ್ನ್ಯಾಕ್ ಬಾಕ್ಸ್ ಕೊಡತ್ತಾರ. ಇಷ್ಟೊತ್ತನ ಒಟ್ಟು ಅನೌನ್ಸ್ಮೆಂಟ್ ಆಗಿದ್ದಿಲ್ಲ. ಈಗ ಫಸ್ಟ್ ಟೈಮ್ ಅನೌನ್ಸ್ಮೆಂಟ್ ಆಯ್ತು. ನಾವು ಬೆಳಗಾವಿ ನಿಲ್ದಾಣವನ್ನು ಸಮೀಪಿಸುತ್ತಿದ್ದೇವೆ ಅಂತೇಳಿ ಬೆಳಗಾವಿ ಅಪ್ರೋಚ್ ಆಗಕತ್ತೈತಿ. ಸತಾರ ಬಂತು. ಸತಾರದಾಗ ಅನೌನ್ಸ್ ಆಗಲಿಲ್ಲ. ಮಿರಾಜ್ನಾಗ ಅನೌನ್ಸ್ ಆಗಲಿಲ್ಲ. ಈಗ ಬೆಳಗಾವಿ ಒಳಗೆ ಅನೌನ್ಸ್ ಆಗತ್ತೆ. ಬರೀ ಬೆಳಗಾವಿ ಅಪ್ರೋಚ್ ಆಗತ್ತೀವಿ. ಬೆಳಗಾವಿ ಅಪ್ರೋಚ್ ತೋರಿಸ್ತೇನೆ. ಇದು ಬೆಳಗಾವಿ ಜನಕ್ಕೆ ಖುಷಿ ವಿಷಯ. ಯಾಕಂದ್ರೆ ಬೆಳಗಾವಿಗೆ ಇದು ಫಸ್ಟ್ ಒಂದೇ ಭಾರತ. ಸ್ಟೇಷನ್ ಅಪ್ರೋಚ್ ಆದಿಂದ ತೋರಿಸ್ತೀನಿ ವೆಲ್ಕಮ್ ಹೆಂಗ್ ಮಾಡ್ಕೋತಾರಂತ. ಯಾಕಂದ್ರೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋತಾರ. ಪ್ಲಾಟ್ಫಾರ್ಮ್ ಈ ಸೈಡ್ ಬಂತು. ಬೆಳಗಾವಿ ಪ್ರಪೋಸಲ್ ಈಗ ಭಾಳ ಒಂದೇ ಭಾರತ್ ಅದಾವ. ಆದ್ರೆ ಫಸ್ಟ್ ಕಮರ್ಷಿಯಲ್ ಜರ್ನಿ ಮಾಡೋ ಒಂದೇ ಭಾರತ್ ಇದ. ಬೆಳಗಾವಿ ಪುಣೆ ಒಂದೇ ಭಾರತ. ಬೆಳಗಾವಿ ಪೀಪಲ್ಸ್ ಅಂತೂ ಫುಲ್ ಖುಷಿ ಹ್ಯಾಪಿ ಅದಾರೆ. ಯಾಕಂದ್ರೆ ಅವ್ರು ಫಸ್ಟ್ ಒಂದೇ ಡೆಡಿಕೇಟೆಡ್ ಒಂದೇ ಭಾರತ್ ಬರಾಕತೈತಿ. ವಿ ಸೋಮಣ್ಣ ಸರ್ ಹೋದಾರಲ್ಲಿ. ಆದ್ರೆ ಕೆಳಗಿಳಿ ತೋರಿಸ್ತೀನಿ. ಯಾಕಂದ್ರೆ ರಶ್ ಭಾಳ ಅದ. ಪ್ಯಾಸೆಂಜರ್ ಇದಾಗ್ತಾರೆ ಅನ್ಸುತ್ತೆ. ನೋಡ್ರಿ ಬೆಳಗಾವಿ ಪೂರ್ತಿ ಮೊಹಾಲ ಬೇರೆ ಐತಿ. ಎಷ್ಟು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಳಕ್ಕೆ. ನೋಡ್ರಿ ಇದು ಬೆಳಗಾವಿ ರೈಲ್ವೆ ಸ್ಟೇಷನ್. ಎಷ್ಟು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡ್ರೆ. ಯಾಕಂದ್ರೆ ಅದು ಫಸ್ಟ್ ಡೆಡಿಕೇಟೆಡ್ ಒಂದೇ ಭಾರತ. ನೋಡ್ರಿ ವೆಲ್ಕಮ್ ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾರೆ. ನೋಡ್ರಿ ಹಾಂಗ್ ಆತೀಗ. ಈಗ ಬೆಳಗಾವಿ ಡಿಪಾರ್ಚರ್ ತಗೋದೈತಿ. ಇಲ್ಲಿಂದ ಪ್ಯಾಗ್ ಆಫ್ ಆಗತ್ತೆ. ಇದಕ್ಕೆ
ಬೆಳಗಾವಿ ಡಿಪಾರ್ಟ್ ಆಯ್ತು ನೋಡ್ರಿ. ನೋಡ್ರಿ ಆನರೇಬಲ್ ಸ್ಟೇಟ್ ಆಫ್ ಯೂನಿಯನ್ ಮೀನ್ಸ್ ವಿ ಸೋಮನಾಥ್ ಸರ್ ಇದ್ರು. ಅವ್ರು ಆನ್ ಬೋರ್ಡ್ ಆಗ್ತಾರಂತ ನ್ಯೂಸ್ ಇತ್ತು, ಬಟ್ ಅವ್ರು ಆನ್ ಬೋರ್ಡ್ ಆಗಲಿಲ್ಲ, ಡಿಲೇ ಆಗಿರ್ಬೋದು. ಆಲ್ರೆಡಿ ಬೆಳಗಾವಿ 1 hour 10 minutes ಡಿಲೇ ಅದ ಟ್ರೈನ್ ಇದೆ. ನೆಕ್ಸ್ಟ್ ಇನ್ ಬೆಳಗಾವಿ ಡಿಪಾರ್ಟ್ ಆದ್ರಿಂದ ಸೀದಾ ಧಾರವಾಡ ಸ್ಟಾಪ್ ನೆಕ್ಸ್ಟ್. ಬರ್ರಿ ಈಗ ಟ್ರೈನ್ ಬೆಳಗಾವಿ ಆನ್ ಬೋರ್ಡ್ ಐತಿ, ಸ್ವಲ್ಪ ಹೊತ್ತು ಎಕ್ಸಿಕ್ಯೂಟಿವ್ ಎಕ್ಸ್ಪೀರಿಯನ್ಸ್ ಮಾಡೋನು. ಕೆಳಗಡೆ ಲಿವರ್ ಫುಲ್ ಮಾಡಿ ಟರ್ನ್ ಮಾಡಿದ್ರ ಯಾವಾಗ ಆಗತ್ತೆ ಇಷ್ಟಕ್ಕ ನೋಡ್ರಿ ಅನೌನ್ಸ್ ಆಗತೈತಿ. ನೆಕ್ಸ್ಟ್ ಸ್ಟೇಷನ್ ಇದು ಧಾರವಾಡ ಸ್ಟೇಷನ್ ಅಂತ. ಕತ್ಲಾಗಿರೋದ್ರಿಂದ ಹೊರಗಡೆ ವ್ಯೂಸ್ ಏನು ಕಾಣಂಗಿಲ್ಲ ನೋಡ್ರಿ. ಇದು ಎಕ್ಸಿಕ್ಯೂಟಿವ್ 180 ಹೆಂಗೆ ರೊಟೇಟ್ ಆಗತ್ತ. ಈಗ ವಿಂಡೋ ಸೈಡ್ ಇತ್ತಿದ್ರದ್ದು ವ್ಯೂ ಕಂಪ್ಲೀಟ್ ಫ್ರಂಟಿಗೆ ರೊಟೇಟ್ ಆಗತ್ತೆ ನೋಡ್ರಿ. ಲಾಕ್ ಆಯ್ತು ನೋಡ್ರಿ. ಇದು ಎಕ್ಸಿಕ್ಯೂಟಿವ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಸೀಟ್ ವಿಂಡೋ ಸೈಡ್ ರೊಟೇಟ್ ಮಾಡ್ಕೊಂಡು ಇದು ಮಾಡ್ಕೊಂತಾರ. ಆನ್ ಡ್ಯೂಟಿ ಕೋಚ್ ಅಟೆಂಡೆನ್ಸ್ ಎವ್ರಿ ಟೈಮ್ ಕ್ಲೀನ್ ಮಾಡ್ತಾ ಇವ್ರ. ಒಂದು ಸ್ವಲ್ಪ ಗ್ಯಾಪ ಕೊಡಂಗಿಲ್ಲ. ಸ್ವಲ್ಪ ಏನಾರ ಹೊಲಸ್ಕೊಂತಂದ್ರೆ ಇಮ್ಮಿಡಿಯೇಟ್ ಬಂದು ಅದನ್ನು ಅಟೆಂಡ್ ಮಾಡಿ ಕ್ಲೀನ್ ಮಾಡೋಗ್ತಾರ. ಅವ್ರ ಡ್ಯೂಟಿ ಮೇಲೆ ಇದಾರ ನೋಡ್ರಿ. ಮೊದಲು ಡೋರ್ಸ್ ಎಲ್ಲ ಬಟನ್ ಪುಷ್ ಮಾಡಿದ್ರೆ ಅಷ್ಟೇ ಓಪನ್ ಹಾಕಿದ್ದು. ಈಗೆಲ್ಲ ಸೆನ್ಸಾರ್ ಅದಾವ, ಸೆನ್ಸಾರ್ ಬೇಸ್ ಐತಿ. ಆ ಸೆನ್ಸಾರ್ ನಿಮ್ಮನ್ನು ರೆಕಗ್ನೈಸ್ ಮಾಡ್ತೀವಿ ನೋಡ್ರಿ. ರೆಕಗ್ನೈಸ್ ಮಾಡ್ತಿ ಆ ಡೋರ್ ಓಪನ್ ಇರುತ್ತೆ. ಆ ಸೆನ್ಸಾರಿಂದ ಸ್ವಲ್ಪ ದೂರ ಹೋದ್ರಂದ್ರೆ ಆಟೋಮೆಟಿಕ್ ಕ್ಲೋಸ್ ಆಗತ್ತದ ನೋಡಿ. ಕ್ಲೋಸ್ ಆಯಿತು. ನೀವು ಸೆನ್ಸಾರ್ ಸಮೀಪ ಬಂದಂಗೆ ಓಪನ್ ಆಗತ್ತ ನೋಡ್ರಿ. ಜಸ್ಟ್ ಮತ್ತೆ ಡೋರ್ ಓಪನ್ ಆಯ್ತು. C1 ಕೋಚ್ ಅಂತೂ ಆಲ್ಮೋಸ್ಟ್ ಖಾಲಿ ಐತಿ, ಯಾರು ಪ್ಯಾಸೆಂಜರ್ಸ್ ಇಲ್ಲ. ಯಾಕಂದ್ರೆ ಬೆಳಗಾವಿಗೆ ಜಾಸ್ತಿ ಜನ ಡಿಬೋರ್ಡ್ ಆದರು ನೋಡ್ರಿ. ಟ್ರೈನ್ ಈಗ ಲೋಂಡಾ ಜಂಕ್ಷನ್ ಸ್ಕಿಪ್ ಮಾಡಕತ್ತೈತಿ. ಲೋಂಡಾ ಅಪ್ರೋಚ್ ಆಗಿದ್ದೀವಿ. ಲೋಂಡಾ ಅಪ್ರೋಚ್ ಆಗಿ ಈಗ ಲೋಂಡಾ ಡಿಪಾರ್ಟ್ ಆಯ್ತು. ಹೊರಗಡೆ ಕತ್ತಿರೋದ್ರಿಂದ ಏನೂ ಕಾಣೋದಿಲ್ಲ. ಲೋಂಡಾ ಸ್ಕಿಪ್ ಆಯ್ತು. ನೆಕ್ಸ್ಟ್ ಸ್ಟೇಷನ್ ಅಫಿಷಿಯಲ್ ಹಾಲ್ಟ್ ಧಾರವಾಡ. ಬರ್ರಿ ಧಾರವಾಡಕ್ಕೆ ಬಂದು ಸಿಗ್ತೀನಿ. ಬರ್ರಿ ಈಗ ಧಾರವಾಡ ಸ್ಟೇಷನ್ ಬರುತ್ತಾ, ಅಪ್ರೋಚ್ ತೋರಿಸ್ತೀನಿ. ನೋಡ್ರಿ ಧಾರವಾಡ ಸ್ಟೇಷನ್ಗೆ ಬಂತ. ಧಾರವಾಡ ಪ್ಲಾಟ್ಫಾರ್ಮಿಗೆ ಹನ್ನೆರಡು ಗಂಟೆ 5 ನಿಮಿಷ ಆಗದ ಟ್ರೈನ. ಆದರೂ ಜನ ಅದಾರ. ಒಂದೇ ಭಾರತಿಗೆ ಎಕ್ಸಾಕ್ಟಾಗಿ ಕಾಯಾಕ್ತಾರ. ಡೋರ್ಸ್ ಓಪನ್ ಆಗತ್ತೆ ರೀ. ಈಗ ತೋರಿಸ್ತೀನಿ. ಲೈಟಾಗಿ ಮಳಿನೂ ಆಗಾಗತ್ತೆ ಅನ್ಸುತ್ತೆ. ಡೋರ್ ಓಪನ್ ಆಯ್ತು ಈಗ. ಇದು ಧಾರವಾಡಕ್ಕೆ ಡೆಡಿಕೇಟೆಡ್ 2ನೇ ವಂದೇ ಭಾರತ. ಒಂದು ಧಾರವಾಡ ಬೆಂಗಳೂರು, ಇನ್ನೊಂದು ಧಾರವಾಡ ಪುಣೆ ವಂದೇ ಭಾರತ ನೋಡ್ರಿ. ಟ್ರೈನಿಂಗ್ ಧಾರವಾಡ ಡಿಪಾರ್ಟ್ ಆಯ್ತು. ಲೈಟಾಗಿ ಮಳಿನೂ ಬರಾಕತ್ತೈತಿ. ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದ್ರು. ಬರ್ರಿ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಪ್ ಇದ್ರದ. ಲಾಸ್ಟ್ ಡೆಸ್ಟಿನೇಷನ್ ಹುಬ್ಳಿ. ಒಮ್ಮೆ ಹುಬ್ಳಿ ಒಳಗೆ ಬಂದೇ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಹುಬ್ಳಿ ಅಪ್ರೋಚ್ ಆಗಾಕತ್ತೀವಿ. 8.5 ತಾಸು ಜರ್ನಿ ಪುಣೆಯಿಂದ ಹುಬ್ಳಿಗೆ. ಇನಾಗ್ರಲ್ ದಿನ 8.5 ತಾಸ್ನಾಗ ವಂದೇ ಭಾರತ್ ಕವರ್ ಮಾಡೈತಿ. ಕಮರ್ಷಿಯಲ್ದಾಗ ಎಷ್ಟು ಕವರ್ ಮಾಡ್ತೈತಿ ನೋಡಬೇಕು. 50 ನಿಮಿಷ ಡಿಲೇ ಆಗಿ ಹುಬ್ಳಿ ಜಂಕ್ಷನಿಗೆ ಬಂದೀವಿ. ಪುಣೆ ಬಿಟ್ಟಿದ್ದು 4:15. ಈಗ ಇದು 11:50ಕ್ಕೆ ಬರಬೇಕಿತ್ತು. ಆದರೆ ಈಗ ಟೈಮ್ ಆಗತೈತೆ 12:40. 50 ನಿಮಿಷ ಡಿಲೇ ಆಗಿ ಹುಬ್ಬಳ್ಳಿ ಜಂಕ್ಷನಿಗೆ ಅರೈವಲ್ ಆದೀವಿ. ಆಲ್ಮೋಸ್ಟ್ ಅಲ್ಲಿ 8.5 ತಾಸು ಜರ್ನಿ. ಇನಾಗ್ರಲ್ ರನ್ ದಿನನೇ 8.5 ತಾಸ್ನಾಗ ಪುಣೆಯಿಂದ ಹುಬ್ಳಿ ಕವರ್ ಮಾಡೈತಿ. ಇನ್ನು ಕಮರ್ಷಿಯಲ್ ಒಳಗೆ ಹೆಂಗೆ
ಸಾಧ್ಯ ಆದ್ರೆ ಕಮರ್ಷಿಯಲ್ ಜರ್ನಿ ಮಾಡ್ತೀನಿ, 100% ಮಾಡ್ತೀನಿ ಅಂತಲ್ಲ, ಬರೀ ಪೂರ್ತಿ ಇದ್ರ ಇಳಿದ ರಿವ್ಯೂ ಕೊಡ್ತೀನಿ. ಬರ್ರಿ ಫೈನಲಿ ಡೋರ್ ಓಪನ್ ಆಯ್ತು. ಹುಬ್ಳಿಗೆ ಅರೈವಲ್ ಆದಿವಿ. ಕಂಪ್ಲೀಟ್ ಜರ್ನಿ ಮಾತ್ರ ಮಸ್ತ್ ಇತ್ತು. ಫುಡ್ ಗಿರಿ ಎಲ್ಲ ಚಲೋ ಇತ್ತು. 8.5 ತಾಸು ಈ ಟ್ರೈನಾಗ ಜರ್ನಿ ಮಾಡೋದ ಇದ ಅರ್ಲಿಯೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಟ್ರೈನಿಗೆ ಪುಣೆ ಹುಬ್ಳಿ ನಡ್ಬಾಕ. ನಾನು ಕೇಳಿದ್ರ ಓಕೆ ಮಾಡ್ಬೋದು ಅಂತ ಹೇಳ್ತೀನಿ. ಹುಬ್ಳಿ ಒಳಗೆ ಇದನ್ನು ವೆಲ್ಕಮ್ ಮಾಡ್ಕೊಂಡ್ರು. ವೆಲ್ಕಮ್ ಫಂಕ್ಷನ್ ಅದ. ನಾ ವೆಲ್ಕಮ್ ಫಂಕ್ಷನ್ ಏನು ಅಟೆಂಡ್ ಆಗಂಗಿಲ್ಲ. ಓವರ್ ಆಲ್ ಜರ್ನಿ ಮಾತ್ರ ಮಸ್ತ್ ಇತ್ತು. ನೀವು ಈ ಟ್ರೈನಾಗ ಕಮರ್ಷಿಯಲ್ ಜರ್ನಿ ಮಾಡಿ ನಿಮ್ಮ ರಿವ್ಯೂ ತಿಳಿಸ್ರಿ. ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಏನಾರ ನಾ ಬಿಟ್ಟಿದ್ರ ಮಿಸ್ ಮಾಡಿದ್ರೆ ಹೇಳ್ರಿ. ನೆಕ್ಸ್ಟ್ ಕಮರ್ಷಿಯಲ್ ಜರ್ನಿ ಮಾಡಿದಾಗ ಕವರ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಬಾಯ್.